ಎಲ್ರಿಗೂ ನಮಸ್ಕಾರ. ಕ್ಷೇತ್ರದ ದೇವರು ಮತ್ತೆ ದೈವಗಳಿಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ದೇವರು ಯಾರು ಕಂಡ್ರೆ ಎದುರು ಕೂತಂತ ನೀವು, ಅದಕ್ಕಾಗಿ ನಿಮ್ಮನ್ನ ಮೊದಲಾಗಿ ವಂದಿಸ್ಕೊಳ್ತೆ. ಮತ್ತೆ ವಿಶೇಷವಾದಂಥ ನಮ್ಮ ತುಳುನಾಡಲ್ಲಿ ಒಂದೊಂದು ವಿಚಾರಕ್ಕೆ ಒಂದೊಂದು ಪ್ರತೀತಿಯನ್ನು ಪಡೆದಂಥ ಊರುಗಳು ಬಹಳಷ್ಟಿತ್ತು. ಅದರಲ್ಲಿ ನಮ್ಮ ಕಾರ್ಕಳವು ಒಂದು. ಯಾಕಂದರೆ ಎಷ್ಟೇ ಸಾಧನೆ ಮಾಡಿದರೂ ನಾನು ಏನೂ ಸಾಧನೆ ಮಾಡಲಿಲ್ಲ ಅಂಥೇಳಿ ಜಗತ್ತಿಗೆ ತೋರಿಸಿಕೊಟ್ಟಂಥ ಬಾಹುಬಲಿ ಇರುವಂಥ, ಕೈ ಬೀಸಿ ಕರೆಯುವಂಥ ಮೂರ್ತಿ ಇರುವಂಥ ಕಾರ್ಕಳ, ತಾಯಿ ಜಗನ್ಮಾತೆ ಕಾಳಿಕಾದೇವಿ ನೆಲೆಯಾಗಿರುವಂಥ ಊರು ಕಾರ್ಕಳ. ಪಡು ತಿರುಪತಿ ಅಂತೇಳಿ ಹೆಸರುವಾಸಿಯಾದದ್ದು ಯಾವ ಊರು ಕೇಳ್ರಿ, ಅದು ಕಾರ್ಕಳ. ಕಾರ್ಕಳ ನೀವು ಇಲ್ಲಿ ನಮ್ಮ ಕುಂದಾಪುರದವ್ರು ಇಲ್ಲಿ ಬಂದು ಎಲ್ಲಾದರೂ ದಿವಸ ಕಾರ್ಕಳದವರನ್ನ ಭೇಟಿಯಾಗಿ ಹಾಯ್ ನಮಸ್ಕಾರ ಅನ್ಬೋದು, ತುಳುವೋ ಕನ್ನಡದಲ್ಲಿ ಮಾತಾಡ್ಬೋದು. ಆದರೆ ಕಾರ್ಕಳದಲ್ಲಿ ಇಲ್ಲದೆಯೂ ಕೂಡ ನಾವು ಆಚೆ ಯಾವುದು ನಮ್ಮ ಸೀತಾ ನದಿ ಅಥವಾ ಆ ಉಪ್ಪೂರು ಹೊಳೆಯಿಂದ ಆಚೆಗಿದ್ದವರು ಪ್ರತಿ ದಿವಸ ಕಾರ್ಕಳದವರನ್ನು ನೆನಪಿಸ್ತೇವೆ. ಯಾಕೆಂದ್ರೆ ನಾವು ಕೈ ಮುಗಿಯುವ ಬಬ್ಬರಿಯ, ಕಲ್ಕುಡ, ಚಿಕ್ಕು, ಹೈಗುಳಿ, ನಂದಿ ಇಂಥ ದೇವರ ಮೂರ್ತಿಗಳ ಆದದ್ದಿದ್ರೆ ಅದು ಕಾರ್ಕಳದ ನೆಲ್ಲಿಕಾರಿನ ಕಲ್ಲಿನಿಂದ. ಆದ್ರಿಂದ ಕಾರ್ಕಳಕ್ಕೆ ನಾವು ಸುಮ್ಮನೆ ಇವತ್ತೊಂದು ದಿವಸ ಅಂತಲ್ಲ, ದಿವಸ ಕೈ ಮುಗಿದಿದ್ರೆ ಕಾರ್ಕಳ. ಮತ್ತೊಂದು ಏನ್ ಕೇಳಿದ್ರೆ ನನ್ನನ್ನು ಆದಷ್ಟು ಗೈಡ್ ಮಾಡಿ ತಯಾರು ಮಾಡುವ ಒಬ್ಬ ದಾಮೋದರ ಶರ್ಮ ಅನ್ನೋರಿದ್ದಾರೆ, ಅವರು ಕೂಡ ನೆಲ್ಲಿಕಾರ್ನವ್ರೆ. ಆದ್ರಿಂದ ನಾವು ಕುಂದಾಪುರದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಈ ತುಳುನಾಡಿನಲ್ಲಿಯೂ ಕೂಡ ಇಷ್ಟು ಜನ ಸೇರಿದ್ದಾರೆ ಅಂತಂದ್ರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಕುಂದಾಪುರದವ್ರು ಯಾರಾದರೂ ಇದ್ರೆ, ಇಲ್ಲಿ ಇದ್ದವ್ರು ಎಲ್ಲರೂ ಇದ್ದವ್ರು ಎಲ್ಲರೂ ಈ ಕಾರ್ಕಳದ ಮಣ್ಣನ್ನು ನಿಮ್ಮ ಹಣೆಗೆ ನೀವು ಹಚ್ಕೊಳ್ಬೇಕು. ಯಾಕಂದ್ರೆ ಕಂಟಿನ್ಯೂ 4 ವರ್ಷದಿಂದ ಇದನ್ನೇ ಮಾಡ್ತಾ ಇದ್ದೀರಿ ಅಂದ್ರೆ ಇದು ನಮ್ಮ ದೊಡ್ಡಸ್ತಿಕೆ ಅಲ್ಲ, ಇದು ಕಾರ್ಕಳದವರ ಉದಾರ ಮನೋಭಾವ ಅಂತಲೇ ನಾವು ತಿಳ್ಕೊಳ್ಬೇಕು. ಅದರಿಂದ ಇದು ಬಹಳ ಸಂತೋಷ. ಇಲ್ಲಿ ನಾವು ಒಂದು ಭಾಷೆ ವಿಚಾರದಲ್ಲಿ ಮಾತಾಡುವಾಗ ಏನ್ಕಂಡ್ರೆ ಕುಂದಾಪುರ ಕನ್ನಡ, ಆ ಕನ್ನಡ ಈ ಕನ್ನಡ ಅಂಥೇಳಿ ಅಲ್ಲ, ಅದೊಂದು ಗ್ರಾಮೀಣ ಉಪಭಾಷೆ. ಇಷ್ಟೇ ನಾವು ತಿಳ್ಕೊಳಕ್. ಮತ್ತೆ ಈ ಕುಂದಾಪುರ ಕನ್ನಡ ದಿನಾಚರಣೆನ ಇಷ್ಟು ಮುಂದುವರಿಸಲಿಕ್ಕೆ ಕಾರಣ ಯಾರಕೆಂಡ್ರೆ ಅಲ್ಲಲ್ಲಿ ಆಯೋಜಕರದ್ದು ಒಂದು ಕಾರಣ ಇದೆ, ಇನ್ನೊಂದು ದೊಡ್ಡ ಪಾಲು ಯಾರದಕ್ಕೆಂದ್ರೆ ನೀವು ದೊಡ್ಡ ಚಪ್ಪಾಳೆ ಹಾಕಬೇಕು, ಮಾಧ್ಯಮದವರದ್ದು. ಮಾಧ್ಯಮದವರು ಪ್ರಚಾರ ಕೊಟ್ಟು ಇದನ್ನ ಇವತ್ತು ಬಹುಶಃ ಎಲ್ಲಿಗೂ ತಗೊಂಡೋಗಿ ಮುಟ್ಸಿದ್ದಾರೆ. ಇಲ್ಲಾಂದ್ರೆ ನಾವು ಹೆಚ್ಚಂದ್ರೆ ಒಂದು ದಿವಸದಲ್ಲಿ 10 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ, ಬಿಟ್ರೆ ಅದರಿಂದ ಮುಂದೆ ತಗೊಂಡೋದಿದ್ರೆ ಯಾರ್ಕೇಂದ್ರೆ ಮಾಧ್ಯಮದವರು. ಆದ್ರಿಂದ ಮಾಧ್ಯಮದವರ ಆ ಪದತಲಕ್ಕೆ ನಮ್ಮದೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇದನ್ನ ಬಹಳ ಮುಂದೆ ತಗೊಂಡೋಗಿ ತೋರಿಸಿಕೊಟ್ಟವರು ಅವರು. ಮತ್ತೆ ನಿಮ್ಮಂತ ಸರ್ ಅದೇ ಜನರು ಇರ್ಲಿ. ನಾವು ಇಲ್ಲಿ ಕನ್ನಡ ತುಳು ಅಂತೇಳಿ ಭೇದ ಏನಿಲ್ಲ. ಯಾಕಂದ್ರೆ ನಾವು ಕುಂದಾಪುರ ಕನ್ನಡ ನಮ್ಮ ಶೈಲಿ ಬಿಟ್ರೆ ಆ ಭಾಷೆಗೆ ತೂಕ ಕಡಿಮೆ. ನೀವು ತುಳುವಿನವರು ನಿಮ್ಮ ಶೈಲಿ ಬಿಟ್ರೆ ಆ ತುಳು ಶೈಲಿಗೆ ಅದು ಬೆಲೆ ಕಡಿಮೆ. ಆದ್ರಿಂದ ಯಾರ್ಯಾರು ಯಾವ್ಯಾವ ಶೈಲಿ ಇರುತ್ತೋ ಅದೇ ಶೈಲಿಯಲ್ಲಿ ಮಾತಾಡ್ರೆ ಮಾತ್ರ ಆ ಭಾಷೆಗೆ ಒಂದು ಚಂದ. ಯಾಕಂದ್ರೆ ಮತ್ತೆ ತುಳು ಅವರನ್ನ ಯಾಕೆ ನಾವು ಮೆಚ್ಚಿಕೊಳ್ಬೇಕೆಂದ್ರೆ ಅವರಿಗೆ ಸ್ವತಂತ್ರವಾದ ಲಿಪಿ ಇತ್ತು. ತುಳು ಒಂದು ಸ್ವತಂತ್ರವಾದ ಭಾಷೆ. ಅದಿದ್ದೂ ಕೂಡ ಕನ್ನಡವನ್ನು ಚಂದ ಮಾತಾಡಬಲ್ಲಂತ ತುಳುನಾಡಿನವರು ಇವತ್ತು ನಮ್ಮ ಈ ಗ್ರಾಮೀಣ ಉಪಭಾಷೆಯನ್ನು ಕಾರ್ಯಕ್ರಮ ಮಾಡಿಕೊಡ್ಲಿಕ್ಕೆ ಒಂದು ಸ್ಥಳಾವಕಾಶವನ್ನ ಅಥವಾ ಒಂದು ಸಮಯವನ್ನೇ ನಿಗದಿ ಇಟ್ಟಿದ್ದಾರೆ ಅಂತಂದ್ರೆ ನಿಮ್ಮ ಆ ಸಹೃದಯತನಕ್ಕೆ ನಮ್ಮ ಕುಂದಾಪುರದ ಎಲ್ಲವರ ಕಡೆಯಿಂದ ಅಥವಾ ನಮ್ಮ ಭಾಷಾ ಇದರಿಂದ ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ನಮಸ್ಕಾರವನ್ನು ತಿಳಿಸ್ತಾ ಇದ್ದೆ. ಮತ್ತೆ ನೀಲವರ ಸುರೇಂದ್ರ ಅಡಿಗರು ಹೇಳ್ರು, ನಾನು ಕುಂದಾಪುರ ಕನ್ನಡ ದಿನಾಚರಣೆ ದಿವಸ ನಾನೊಂದು ಎಂತದ್ದು ಬನ್ನೇರಡು ಮರ, ಹಾ ಬನ್ನೇಳು ಮರ ನಟ್ಟದ್ ನಂಗೆ ಬೇಜಾರಲ್ಲ, ನಿಮ್ಮ ನಿಂಗೆ ನಟ್ಕೊಂಡದ್ ಬೇಜಾರು ನಂಗೆ. ಬೇರೆ ಎಲ್ಲಾರು ಊರ ಮೇಲೆ ನಟ್ಟಿರತ್ತೆ. ನಟ್ಟಿರಿ? ಸರಿ ಸರಿ. ಯಾಕಂದ್ರೆ ಅವ್ರ ಮನೇಲಿ ನಟ್ಟ ನಾಳೆಗೆ ಹಣ್ಣು ಕೊಯ್ಯಕ್ಕೆ ಅವ್ರ ಮನೆಗೆ ಹೋಯ್ಕ ನಾವು ಅಷ್ಟೊತ್ತಿಗೆ. ಯಾಕೆಂದ್ರೆ ಅಂಗನವಾಡಿ ಮಕ್ಕಳ ಕಣಗೆ. ಯಾಕಂದ್ರೆ ಹಣ್ಣು ಕೊಯ್ದು ಈಗ ಈ ಸಾಧಾರಣ ಒಂದು 7-8 ದಿವಸ ಅಥವಾ ಈ 1 ತಿಂಗಳಿಂದ ಈ ಮಳೆಗಾಲದಲ್ಲಿ ಮತ್ತಾರ ಹಾವಳಿಯೂ ಅಲ್ಲ, ಈ ಕಳ್ಳರ ಹಾವಳಿ ಬೇರೆ ಬೇರೆ ರೂಪದಲ್ಲಿ ಬರುವರು. ಆದ್ರಿಂದ ನಾವು ನಿಜವಾಗಿ ಯಾರ ಮನೆಗೆ ಹೋದ್ರೂ ನಮಗೆ ಮರ್ಯಾದೆ ಇಲ್ಲ. ಈಗ ಈ ಚಡ್ಡಿ ಗ್ಯಾಂಗ್, ಕರ್ಚಿಪ್ ಗ್ಯಾಂಗ್, ಮತ್ತೆಂತ ತುರಿಕೆ ಗ್ಯಾಂಗ್, ಮತ್ತು ಸುಮಾರೆಲ್ಲ ಗ್ಯಾಂಗ್. ಮತ್ತೆ ಈ IT ರೈಡ್ನಲ್ಲಿ ಬರುವಂತ ನಮ್ಮ ಕುಂದಾಪುರದವ್ರ ಮನೆಯಲ್ಲಿ ಯಾರೋ ಬಂದಿರ IT ರೈಡ್ ಬರುವಂತ ಗ್ಯಾಂಗ್, ಕಂಬಳಿ ಗ್ಯಾಂಗ್, ಎಲ್ಲ ಗ್ಯಾಂಗ್, ಒಲ್ಲಿ ಗ್ಯಾಂಗ್, ಶಾಲ ಗ್ಯಾಂಗ್, ಅಂಗಿ ಗ್ಯಾಂಗ್, ಎಂತ ಹೇಳಿದ್ರು ಬೇಡ್ತಾರ ಗ್ಯಾಂಗ್, ಎಂತಾರು ಒಂದು ಗ್ಯಾಂಗ್, ಯಾವುದಕ್ಕೊಂದು ಗ್ಯಾಂಗ್ ಅಂತ ಹೆಸರು ಹಾಕಿರು. ನಾವು ಕೂಡ ಹಾಗೆ ಮೊನ್ನೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಂದು ಇನ್ವಿಟೇಷನ್ ಕೊಡೋಕು ಅದು ಕುಂದಾಪುರ ಕನ್ನಡ ದಿನಾಚರಣೆ ಮಾಡ್ತೈತಂದ್ರೆ ಒಂದೇ ಒಂದು ಅಜ್ಜಿ ಮಾತ್ರ ಮನೆಯಲ್ಲಿದ್ದೀರಿ. ಒಂದು 10 ನಿಮಿಷ ಬಾಗಿಲು ತಟ್ಟರು ಅಜ್ಜಿ ಮನೆ ಬಾಗಿಲೇ ತೆಗಿಲ್ಲ.
ಕಿಟಕಿ ನೋಡುವುದು ಬಾಗಿಲು ಹಾಕೋದು, ಕಿಟಕಿ ನೋಡುವುದು ಬಾಗಿಲು ಹಾಕೋದು. ಸುಮಾರು ಹೊತ್ತಾದ್ಮೇಲೆ ನಾವು ಕೂತದ್ ನೋಡಿ ನೆರ್ಮನೆಯವ್ರು ಯಾರೋ ಬಂದು ಹೇಳಿದ್ರು, ಇಲ್ಲ ಅವರು ಈ ಕಾರ್ಯಕ್ರಮಕ್ಕೆ ಬಂದವರು ಅವರೆಲ್ಲ ನಮ್ಗೆ ಗೊತ್ತು ಅಂತ ಹೇಳ್ರು. ಅಜ್ಜಿ ಹೊರಗೆ ಬಂದು ಹೇಳೋದು ಎಷ್ಟು ಚಂದ, ಈಗೆಲ್ಲ ಬಾಗಿಲು ತೆಗೋಕೆ ಹೆದರಿಕೆ ಅತ್ತೆ, ಎಲ್ಲಿ ಕಂಡ್ರು ಕಳ್ರಲ್ದ, ನೀವು ಹಾಗೆ ಅಂದು ಎಣಿಸಿದಿ. ಎಷ್ಟು ಚಂದ ಅಂದ್ರೆ ವಯಸ್ಸಾದವರು ಮಾತಾಡುವುದೇ ಚಂದ. ಮತ್ತೆ ವಯಸ್ಸಾದವರು ಮಾತಾಡುವ ಆ ಹಿರಿತನದಲ್ಲಿ ಅವರ ಬಾಯಲ್ಲಿ ಹಲ್ಲಿಲ್ಲದೆ ಇರಬಹುದು, ಆದರೆ ಅವರ ನಾಲ್ಗೆಗಿರುವ ಹಿರಿತನ ಯಾರ್ಯಾರಿಗೂ ಇಲ್ಲ. ಅದಕ್ಕಾಗಿ ಸಮಾಜದಲ್ಲಿ ಒಂದು ದೊಡ್ಡ ನೀವು ಚಪ್ಪಾಳೆ ಹಾಕೋದು ಅಥವಾ ಒಂದು ಮರ್ಯಾದೆ ಕೊಡೋದಿದ್ರೆ ಒಂದೇ ತಲೆ ಕೂದಲು ಹಣ್ಣಾದಂಥ ವಯಸ್ಸಾದವರಿಗೆ ಅಥವಾ ಬಾಯಲ್ಲಿ ಹಲ್ಲಿಲ್ಲದಂಥ ವಯಸ್ಸಾದವರಿಗೆ ನೀವು ಬಹಳಷ್ಟು ಗೌರವ ಕೊಡಿ. ಯಾಕಂದ್ರೆ ನಾವು ನಿಜ ಜೀವನದಲ್ಲಿ ಎಷ್ಟೇ ನೀರು ಕುಡಿದ್ರು ಅವರಿಗೆ ಬೆವರು ಬಂದಷ್ಟು ಸಮಾನ ಅಲ್ಲ, ಯಾಕಂದ್ರೆ ಅವ್ರ ಅನುಭವ ದೊಡ್ಡದು. ಅದಕ್ಕಾಗಿ ಯಾವುದಾದ್ರೂ ಮನೆಗೆ ಹೋದ್ರೆ ಅಥವಾ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರೆ ವಯಸ್ಸಾದವರಿಗೆ ಮೊದಲು ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋದನ್ನ ಇಟ್ಕೊಳ್ಳಿ. ಈಗಿನ ಮಕ್ಕಳು ಅದನ್ನು ಮಾಡುವುದೇ ಇಲ್ಲ. ನಾವೆಲ್ಲ ಶಾಲೆಗೆ ಹೋಗತ್ತಿನ ಎಲ್ಲರೂ ಮಾಸ್ಟರ್ನ ಕಂಡ್ರೆ ಸರ್ ನಮಸ್ತೆ ಬನ್ನಿ ಕೂತ್ಕೊಳ್ಳಿ, ವಯಸ್ಸಾದವ್ರನ್ನ ಸರ್ ನಮಸ್ತೆ ಬನ್ನಿ ಕೂತ್ಕೊಂಡು, ಎಷ್ಟು ಚಂದ ನಮಸ್ತೆ ಕೊಡೋದು ನಾವು. ಈಗಿನ ಮಕ್ಕಳು ನಾವು ಊಟಕ್ಕೆ ಕೂತ್ಕೊಂಡಿದ್ರೆ ಸರ್ ನೀವು ಬೇಕಾದ್ರೆ ಸೆಕೆಂಡ್ ಪಂಕ್ತಿ ಊಟ ಮಾಡಿ, ನಮಗೆ ಮೊದಲು ಊಟಕ್ಕೆ ಬಿಡಿ ಅಂತ ಮಕ್ಕಳು ಈಗ ಹುಟ್ಟುಕೊಂಡ್ರೆ. ಅದು ಯಾವುದರಿಂದ ಶುರುವಾಯಿತು ಏನೋ ನಂಗೆ ಗೊತ್ತಿಲ್ಲ, ಆದರೆ ಆ ಮಕ್ಕಳನ್ನು ಒಗ್ಗೂಡಿಸಿ ಒಂದು ಶಿಕ್ಷಣ ಕೊಡುವಂಥದ್ದು ಆಗಬೇಕು. ಅದು ಈ ಭಾಷೆಗಳ ಮೇಲೆ ಅದು ಒಂದು ಪರಿಣಾಮ ಬೀರಬಹುದು. ಯಾವುದೋ ಮಕ್ಕಳನ್ನು ಸಂಸ್ಕಾರಯುತರನ್ನಾಗಿ ಮಾಡೋದು ಇರಲಿ ಬಿಡಿ. ಇಲ್ಲಿಯ ಜನ ಬುದ್ಧಿವಂತರು ಹೌದು, ಸಹೃದಯ ಇರೋದು. ಬುದ್ಧಿವಂತರು ಹೌದು ಅಂತ ಯಾಕೆ ಗೊತ್ತಾಗಿದ್ದು ಕೇಳ್ರೆ, ಇಲ್ಲಿ ಪ್ರಕಾಶ್ ಹೋಟ್ಲ್ ಅಂತ ಹೇಳಿದ್ರೆ ನಾವು ಸಾಧಾರಣ ಸುಮಾರು ಒಂದು 4 ಕಿಲೋಮೀಟರ್ ಹಿಂದಿಂದವೇ ಕೇಳ್ತಾ ಬಂದಿದ್ದು ಪ್ರಕಾಶ್ ಹೋಟ್ಲು. ಹೆಚ್ಚು ನಾವು ನಮ್ಮದೇ ಶೈಲಿಯಲ್ಲಿ ಕೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವರು ತುಳುವಲ್ಲಿ ಬಿಡಿಸಿ ಕೇಳಿದ್ರೆ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ. ಒಟ್ಟು ಕೆಪ್ಪ ಕೂಡ ನೀರು ಮಗದಂಗೆ ಆಯ್ತು ನಮಗೆ. ದುಂಪೋಲೆ 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 ಅಂತ ಬಿಟ್ರೆ ನಮಗೆ ದುಂಬ್ ಅಂದ್ರೆ ದೇವ್ರ ಸಾಕ್ಷಿ ಹೇಳತ್ನಲ್ಲ, ಎಡುವ ಬಲುವ ಮೇಲೆ ಕೆಳಗೆ ಅಂದಳೆ ನಮಗೆ ಗೊತ್ತಿಲ್ಲ. ಕಡೆಗೆ ನಮ್ಮ ಮಾಯಿ ಒಬ್ರು ಬಡಗ್ ಬಿಟ್ಟಂಗಿದ್ರು, ಅವ್ರಿಗೆ ಫೋನ್ ಮಾಡಿಕೊಂಡೆ ದುಂಬ್ ಅಂದ್ರೆ ಮುಂದಂದ್ರೆ ಮುಂದೋಯ್ ಎಲ್ಲಿಗೇನ್ರಿ ಇನ್ನು ದೇವಸ್ಥಾನವೇ, ಇನ್ನು ನಾವು ವಾಪಸ್ ಮನೆಗೆ ಹಿಂದೂ ಹಬ್ಬಕ್ಕೆ ಎಂತ ಹಿಂದೂ ಹಬ್ಬಕ್ಕೆ ಎಂತ ಪಿರ ನಂಬದಿಯಲ್ಲಿ ನಮ್ಮ ಇದ್ರಂಗ ದುಂಬ್ ಅಂದ್ರೆ ಎಂತ ಕೇಂದ್ರೆ ಈ ಭತ್ತ ಬಡುವತಿನ ಅದ್ರದ್ದು ಹೊಟ್ಟು ಬೀಳುತ್ತಲ್ಲ ಅದಕ್ಕೆ ದುಂಬ್ ಅಂತ ಹೇಳು. ಆಯ್ತಾ? ನಮ್ಮ ಕಡೆ ಈ ಕೆಲವೊಂದು ಭಾಷೆ ನಮಗೂ ನಿಮಗೂ ಬಹಳ ಸಾಮ್ಯತೆ ಇತ್ತು, ಆದ್ರೆ ಅರ್ಥ ಬೇರೆ. ನಿಮ್ಮಲ್ಲಿ ಎರು ಅಂದ್ರೆ ಹೋರಿಯ, ನಮ್ಮಲ್ಲಿ ಹೋರಿ ಅಂದ್ರೆ ಹೋರಿ. ಆಯ್ತಾ? ಮತ್ತೆ ತೂ ಅಂದ್ರೆ ಅಂತ ಕಿಚ್ಚಿಗೆ ಅಂತ ನಿಂಬದಿದೊಂದು ಹೆಣ್ಣು ನಮ್ಮೂರಿಗೆ ಮದುವೆ ಆಗಿ ಬಂತು. ಈಗೆಲ್ಲ ಗ್ಯಾಸ್ ಒಲೆ, ಲೈಟ್ರ್, ಬೆಂಕಿ ಕಡ್ಡಿ ಇದೆಲ್ಲ ಬೇಕಾದಷ್ಟಿತ್ತು. ವಿಡಿಯೋ ಮಾಡೋದು, ಫೋಟೋ ತೆಗೋದಾ? ನಾನು ಯಾವುದು ಇದು ಲೈವ್ ಇಲ್ಲಲ್ಲ ಸರ್? ಲೈವ್ ಇದ್ದು ನಾವು ಯಾವುದಕ್ಕೂ ಹುಲಿ ಸಿಂಹಕ್ಕೂ ಎದುರುವುದಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೇಜಾರು ಮಾಡ್ಕೊಂಡ್ಬೇಡಿ, ನಾವು ಹುಲಿ ಸಿಂಹಕ್ಕೂ ಹಾಗಂತೇಳಿ ತಂದು ಬಿಡಬೇಡಿ. ನಾಳೆ ನಾವು ಹೆದರ್ಕೊಂಬುದು ಈ ಲೈವಿನವ್ರಿಗೆ ಮಾತ್ರ ಅಥವಾ ಈ ವಿಡಿಯೋದವ್ರಿಗೆ. ಯಾಕಂದ್ರೆ ಎಲ್ಲೋ ನಾವು ಮಾತಾಡುತ್ತೆ, ಈ ಮೀಡಿಯಾದವ್ರಿಗೆ ಅದು ಗೊತ್ತಿರುತ್ತೆ. ನಾವು ಎಲ್ಲೋ ಒಂದು ದಿವಸ ಅದು ವಿಡಿಯೋ ಹೋಗ್ತಾ ಇದ್ರೆ ಪಾಸ್ ಆಗ್ತಾ ಇದ್ರೆ ಪಾಸೇ ಇಲ್ಲ. ಯಾರೋ ಒಬ್ಬ ರಾತ್ರಿ 6 ಗಂಟೆ ಮೇಲೆ ಎಲ್ಲೋ ಮಂದ ಬೆಳಗ್ಗೆ ಕೂತ್ಕೊಂಡು ಇವೇನೋ ಮಂಡೆ ಬಿಟ್ಟು ಮಾತಾಡಿದ ಮಾರ, ಈ ಒಂದು ಯಾಪನ ಅರಮನೆ ಅಂದ್ಕೊಂಡು ಹೇಳ್ಕೊಂಡು ಅದನ್ನ ಅಲ್ಲಿಗೆ ಕಟ್ ಮಾಡಿ ಈ ಪಾಪಿ ಸಿಗುವ ತನಕ ಶೇರ್ ಮಾಡಿ ಅಂತ ಹಾಕ್ತಾರೆ. ಈ ಪಾಪಿ ಕಾರ್ಕಳದಲ್ಲಿ ಇರುವುದಿಲ್ಲ, ಈ ಪಾಪಿ ಹಂದಡಿಯಲ್ಲಿ ಇರ್ತ. ಅದಕ್ಕೆ ನೀವು ವಿಡಿಯೋ ಮಾಡದಿದ್ದರೆ ಫುಲ್ 1 ಗಂಟೆದು ಹಾಕಿಬಿಡಿ, ಸಣ್ಣ ತುಣುಕ್ ಹಾಕಬೇಡಿ. ಯಾಕಂದ್ರೆ ಈಗ ವಿಡಿಯೋ ನೋಡೋರ್ಕಿಂತ ಕೆಳಗಡೆ ಕಮೆಂಟ್ ಓದುವವ್ರು ಹೆಚ್ಚು. ವಿಡಿಯೋ ನೋಡೋದಿಲ್ಲ, ಅದು ಅದರಷ್ಟಕ್ಕೆ ಆಗ್ತಾ ಇರ್ತದೆ, ಕೆಳ ಕಮೆಂಟ್ ನೋಡೋದು. ಎಷ್ಟು ಜನರಿಗೆ ಬೈದಿದ್ದಾರೆ ಅನ್ನೋದೇ ಒಂಥರ ವಿಕಾರ ವಿಕೃತ ಮನೋಭಾವವೇ ಹೆಚ್ಚು. ಈಗ ಸುಮ್ಮನೆ ಈಗ ಇಲೆಕ್ಷನಿಗೋ ಭಜನಿಗೋ ಬ್ಯಾನರ್ ಹಾಕಿರ್ತಾರೆ, ಆ ಭಜನಿಗೂ ಅವ ಸಂಬಂಧ ಇಲ್ಲ, ಆ ಇದಕ್ಕೂ ಅವ ಸಂಬಂಧ ಇಲ್ಲ. ಯಾರು ಇಲ್ದಿದ್ದು ನೋಡಿ ಒಂಚೂರು ಉಗ್ರ ತಗೊಂಡು ಆ ಬ್ಯಾನರ್ ಹರಿಯುವುದು, ಅದ್ರ ಒಂಥರ ಮಾನಸಿಕ ನೆಮ್ಮದಿ ಅವನಿಗೆ. ಅವರನ್ನೆಲ್ಲ ಒಳಗೆ ಬಿಡಬಾರ್ದು, ಆ ಬ್ಯಾನರ್ ಬೆಚ್ಚಿ ಕಟ್ಕದು. ಅಂತ ವಿಕೃತ ಮನೋಭಾವ ಇರುತ್ತೆ. ಕೆಲವರೆಲ್ಲ ನೋಡ್ಬೇಕು, ಈ ವಿಡಿಯೋ ನೋಡುವಾಗ ಅವ್ರು ನೋಡುವುದಕ್ಕೂ ಅವ್ರು ಹಾಕುವ ಕಮೆಂಟಿಗೂ ಸಂಬಂಧವೇ ಇರುವುದಿಲ್ಲ. ಯಾವುದೋ ಒಂದು ಇದು ಅಡುಗೆ ಚಾನಲ್, ಇವತ್ತು ನಾವು ಚಿಕನ್ ಸುಕ್ಕ ಮಾಡೋದು ಹೇಗೆಂದು ಹೇಳಿಕೊಡುತ್ತೇವೆ. ಪಾತ್ರೆ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಕೋಳಿ ತಗೊಳ್ಳಿ, ಚಿಪ್ಪಡಿಸಿ ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಅವ ಕೆಳಗೆ ಕಮೆಂಟ್ ಹಾಕುವುದು ಅಂತ ಗೊತ್ತಾಗ, ಈ ಕೋಳಿಗೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಿಯೋನೋ ಕೆಳಗೆ ಒಂದು ಕಮೆಂಟ್ ಇರುತ್ತೆ, ಬಂಗಾಳದಲ್ಲಿ ವಾಯುಭಾರ ಕುಸಿತವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈ ಕೋಳಿ ಸುಕ್ಕಕ್ಕೂ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಏನು ಸಂಬಂಧ? ಅಲ್ಲಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ನನಗೆ ಗೊತ್ತಿಲ್ಲ. ಒಂದಕ್ಕೊಂದು ಸಂಬಂಧವೂ ಇರುವುದಿಲ್ಲ ವಿಡಿಯೋ ಮಾಡೋದು. ಮತ್ತು ಕೆಲವರು ಹಾಗೆ ಎಂತ ಇದ್ರು ತಗೊಂಡು ಈ ವಿಡಿಯೋ ಮಾಡೋದು. ಕೆಲವರು ಅದು ಹುಡುಗರಿಗಿಂತ ಬೇಜಾರು ಮಾಡ್ಕೊಳ್ಬೇಡಿ. ಈ ಹುಡುಗಿಯರಿಗೆ ಸ್ಟೇಟಸ್ ಹಾಕುವ ಹುಚ್ಚು, ಹುಡುಗರಿಗೆ ಇಲ್ಲ ಅಂತಿಲ್ಲ, ಅದು ಅವ್ರ ಹೆಸರನ್ನೇ ಬೇಜಾರು ಮಾಡ್ಕೊಳ್ಬೇಡಿ ಯಾರು. ಅಲ್ಲ ವಿಡಿಯೋ ಮಾಡೋರಲ್ಲ ಹೇಳ್ರುಗಳೇ ಬೇಜಾರು. ಯಾಕಂದ್ರೆ ನನ್ನ ಹೆಂಡತಿ ಒಂದು ಹೆಣ್ಣೆ ಅಲ್ಲ, ಮತ್ತೆ ರೆಕಾರ್ಡ್ ಮಾಡಿ ಕಳಿಸ್ರೆ ಅಂದೆ ಅಷ್ಟೇ. ಅಲ್ಲ ಇಲ್ಲ ನಾನಲ್ಲ ಸರ್, ಹಾಗೆ ಹಾಕಿಬಿಟ್ರು. ಅಲ್ಲ, ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ನಮಗೆಲ್ಲ ಹೇಳುವುದನ್ನೇ ಬಿಟ್ಟುಬಿಟ್ಟದೆ. ಯಾಕಂದ್ರೆ ಮದುವೆಯಾಗಿ 4 ವರ್ಷ ಆಯಿತು.
ಇನ್ನು ಎಷ್ಟು ಹೇಳ್ರು ಇವ ದಾರಿ ಬರುವುದಿಲ್ಲ ಅಂತ ಅವರಿಗೆಲ್ಲ ಗೊತ್ತಾಗಿ ಬಿಟ್ಟಿದೆ. ಮತ್ತೆ ನಮ್ಮ ಮನೇಲಿ ಹೆಂಗೆ ಈಗ ಚಿಲ್ಕ ಇಲ್ಲ ಒಳಗಿಂದ, ಈ ಹಾಲ್ ಬಾಗ್ಲಿ ಚಿಲ್ಕ ಇಲ್ಲ. ನಾ ಎಷ್ಟೊತ್ತಿಗೂ ಹಾವು ಬಂದಂಗೆ ಬರ್ಬೋದು, ಎಷ್ಟೊತ್ತಿಗೂ ಹೋಗ್ಬೋದು, ಅದಕ್ಕೆ ಇದಿಲ್ಲ. ಆದ್ರಿಂದ ಆ ವಿಚಾರದಲ್ಲಿ ನಮಗೆ ಸಂಸಾರದ ವಿಚಾರದಲ್ಲಿ ಆ ಒಂದು ಹೆದರಿಕೆ ಎನ್ನುವುದಿಲ್ಲ. ಹಾಗಂತೇಳಿ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರ್ ಅವಧಿ ಬಂದಲ್ಲಿ ಅದನ್ನು ಹೇಳುವುದು ಬೇಡ ಇಲ್ಲಿ. ಹಾಗೆ ಈ ವಿಡಿಯೋದಲ್ಲಿ ಕೆಲವರೆಲ್ಲ ತುಂಬಾ ಈ ಏನು ಕೆಲವರಿಗೊಂದು ಸ್ಟೇಟಸ್ ಹಾಕದೆ ಇದ್ರೆ ಬೆಳಗಾದ ಕೂಡ ನಿದ್ರಿ ಬರುವುದಲ್ಲ. ಈ ಮಣಿಪಾಲ್ ಐಸಿಯು ವಾರ್ಡ್ ಲಾಸ್ಟ್ ಸ್ಟೇಜ್ ಇದು ಪೇಷಂಟ್ಗೆ ನಾವು ನಿಮ್ಮ ಪೈಕಿಯವರಿಗೆಲ್ಲ ಹೇಳಿ ನಾವು ಇದು ಆಕ್ಸಿಜನ್ ತೆಗಿತೇವೆ ಅಂತ ಹೇಳಿ ಹೊಡ್ತಾರೆ ನೋಡಿ. ಸ್ಟೇಟಸ್ ಹಾಕದೆ ಇದ್ರೆ ಒಂಥರ ಪಿತ್ತಕೋಶ ಎಲ್ಲ ಕೆದರಿ ಹೋಗೋದವ್ರಿಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಎಂಥದ್ರು ಸ್ಟೇಟಸ್ ಹಾಕಿ ಬಿಡೋದು. ಏನು ಅಪ್ಪ ಬಿಸಿನೀರು ಕಾಸರ ಸೈ, ಇವತ್ತು ನಮ್ಮನೇಲಿ ಕಾಯಿಸಿದ ಬಿಸಿ ನೀರು ಸ್ಟೇಟಸ್, ಅದನ್ನು ತೆಗೆದು ಮುಖದ ಚೊಲ್ಕೊಂಡ್ರೆ ಆತಲ್ಲಿ ಇಟ್ಟಿದ್ದಾರೆ ಗೋಳಿ ಬಜಿ ಹೇಳತ್ತೆ. ಮನೆಗೆ ಕಾರದ ಹೊಡಿ ಕೊಟ್ಟರೆ ಅದನ್ನು ತೆಗೆದು ಸ್ಟೇಟಸ್ಗೆ ಇದು ನಾವು ಮಾಡಿದ ಕಾರದ ಪುಡಿ ಲೋಕದಂಗೆ ಯಾರೂ ಮಾಡಲ್ಲ, ಇದು ದೊಡ್ಡ ನೋಬೆಲ್ ಪಾರಿತೋಷಕ ಹೋಗುವಂಥದ್ದ ಸ್ಟೇಟಸ್ ಹಾಕೊಳ್ಳೋದು. ಇದು ಒಂದು ದೊಡ್ಡ ಯುಗ. ಇದು ಅದು ಯಾಕೇನೋ ಗೊತ್ತೋದು. ಮಗು ಹುಟ್ಟರೆ ಮೊದಲು ತೊಟ್ಲಿ ಹಾಕೋದಿಲ್ಲ, ತಗೊಂಡು ಸ್ಟೇಟಸ್ಗೆ ಹಾಕೋದಿಲ್ಲ. ಯಾಕೇನೋ ಗೊತ್ತಿಲ್ಲ. ಬಹುಶಃ ಇಲ್ಲಿ ಎಲ್ಲರೂ ಕುಂದಾಪುರದವರು ಇದ್ದೀರಿ, ಅದ್ರ ಜೊತೆ ತುಳುವಿನವರು ಇದ್ದೀರಿ ಅಂತ ಎಣಿಸ್ಕೊಂಡಿದ್ದೆ. ನಾನು ಭಾಷೆ ಸ್ವಲ್ಪ ಫಾಸ್ಟ್ ಮಾತಾಡ್ರೆ ನಿಮ್ಗೆ ಅರ್ಥ ಆಗುತ್ತಂತ ಎಣಿಸ್ಕೊಳತ್ತೆ. ಯಾಕಂದ್ರೆ ತುಳುವಿಗೂ ಇದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಆ ಮಾಧ್ಯಮ ಕಷ್ಟ ಆಗ್ಬೋದೇನೋ. ಮತ್ತೆ ಇದನ್ನ ಇಷ್ಟೇ ಫಾಸ್ಟ್ ಮಾತಾಡ್ರೆ ಮಾತ್ರ ಚಂದ. ನೀವು ತುಳು ಹ್ಯಾಂಗ್ ಅಷ್ಟೇ ಮಾತಾಡ್ರೆ ಚಂದ ಕೇಳ್ರೆ ಹಾಗೆ. ಯಾಕಂದ್ರೆ ಯಾವ ಭಾಷೆ ಶೈಲಿಯನ್ನ ಬದಲು ಮಾಡಬಾರ್ದು. ಬದಲು ಮಾಡ್ರೆ ಅರ್ಥವೇ ಕೆಡುತ್ತದೆ. ಯಾವುದನ್ನೇ ಬದಲು ಮಾಡ್ರೆ ಅರ್ಥವನ್ನೇ ಕೆಡುತ್ತೆ. ಈ ಹಳೆಯ ಟೇಪಲ್ಲಿ ಕ್ಯಾಸೆಟ್ ರೀಲ್ ಸಿಕ್ಕಿದ ಅಂತ ಆಗತ್ತೆ. ಹಾಗಲ್ಲ ಅದು. ಆದ್ರಿಂದ ಅದಕ್ಕಾಗಿ ಕೇಳುವುದಿಲ್ಲ ಸರ್, ಕೇಳುವುದಿಲ್ಲ. ಹೇಗೆ ಅಂತ ಇನ್ನು ಹೆಚ್ಚು ಗಟ್ಟಿ ಆಡಿಟೋರಿಯಂ ಎಂತ ಕೇಂದ್ರೆ ನಿಧಾನ ನಮ್ಮಷ್ಟಕ್ಕೆ ನಾವು ಮಾತಾಡ್ರಲ್ಲ, ಒಂಚೂರು ಗಟ್ಟಿ ಮಾತಾಡ್ರೆ ಸರಿ, ಅದು ಎಕ್ಕೋ. ಈಗ 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 ಅದು ಈಗ ಅಂದ್ರೊಡ್ಡಿಲ್ಲ, ಕಡಿಗೆ ಅಂದ್ರೊಡ್ಡಿಲ್ಲ. ಇವ್ರು ಇಲ್ಲಿ ಕರೆದು ಹೇಳ್ತಾರೆ ನಮ್ಮ ಮುಂದಿಗೆ ಮಾತಾಡ್ಲಿ ಬಂದಿದ್ದಾರೆ. ಮಾತಿನ ಮಲ್ಲ ಮನು ಹೊಂದಾಡಿ 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 ಬಾಡ್ಡಂದು ಬೀಳೋದಾಗತ್ತೆ. ಅಲ್ಲ ಮತ್ತೆ ಈ ಭಾಷೆ ಬಗ್ಗೆ ನಮಗೊಂದು ಸಂತೋಷ ಅಂತ ಕೇಳ್ರೆ, ನೀವಿಲ್ಲಿ ಪ್ರಿಂಟ್ ಮಾಡಿರಲ್ಲ ಎಂತ ಇದು ಮನು ಹೊಂದಾಡಿ ಎಲ್ಲ ಹಾಕಿರಿ ಖ್ಯಾತ ವಾಗ್ಮಿಗಳು, ಇದೆಲ್ಲ ಶಬ್ದ ಕರೆಕ್ಟೇ. ಒಂದ್ಸರಿ ನಾನು ಬೇರೆ ಒಂದು ಊರಿಗೆ ಹೋದ, ಅದನ್ನ ಎಲ್ಲಂದು ಹೇಳೋದಿಲ್ಲ. ಅಲ್ಲಿ ಇನ್ವಿಟೇಷನ್ ಅಲ್ಲಿ ಎಂತ ಚಂದ ಕೇಳ್ರಿ, ಇನ್ನು ಆ ಊರಿಗೆ ಹೋಗೋದು ಕೈದು. ನಾನು ಇವತ್ತು ನಮ್ಮೊಂದಿಗೆ ನಮ್ಮನ್ನ ನಗಿಸ್ಲಿಕ್ಕಿದ್ದಾರೆ ಕುಂದಗನ್ನಡದ ಮಾತಿನ ಮರ್ಲ ಮನು ಹೊಂದಾಡಿ ಏನ್ ಮಾಡಿದ್ರು. ಆ ಪ್ರಿಂಟ್ ಮಿಸ್ಟೇಕ್ ಸರಿಯೇ ಮಾಡ್ಕೊಂಡ್ಲಿಲ್ಲ. ಇದು ಭಾಷಾ ವೈಶಿಷ್ಟ್ಯ. ಕೆಲವ್ರು ಎಂತ ಎಣಿಸ್ತಾರೆ, ಓ ಕುಂದಾಪುರ ಕನ್ನಡದ ಮರ್ಲ ಅಂದ್ರೆ ಒಬ್ಬ ಮನುಷ್ಯ ಅಂತ ಎಣಿಸ್ಕೊಂಡ್ರು ಎಂತದ್ದು. ನಾವು ಅದನ್ನು ಒತ್ತಿ ಹೇಳೋಕೆ ಹೋಗಲ್ಲ. ಕೆಲವೊಮ್ಮೆ ಒತ್ತಿ ಹೇಳೋಕೆ ಹೋದ್ರೆ ನಮ್ಮ ರೇದಿಗೆ ಕಡಿಮೆ ಅದು. ಅದಕ್ಕಾಗಿ ಸುಮ್ಮನೆ ಇರೋದು. ಯಾಕಂದ್ರೆ ಕೆಲವೊಂದು ಸೇರಿ ಮಾತಾಡೋದು ಗೊತ್ತೇ ಆಗುದಿಲ್ಲ. ಅದಕ್ಕೆ ಸುಮ್ಮನೆ ನಾನು ಆಗ ಒಂದು ಇಲ್ಲಿ ದುಂಪೋಲೆ ಅಂದ್ರಲ್ಲ, ಇನ್ನು ಗೊತ್ತಾಗುದಿಲ್ಲ ಅಂತೇಳಿ ನಾವು ಸ್ವಲ್ಪ ಬೇರೆ ಒಂದು ದಾರಿಗೊಂದು ಇದು ಟರ್ನ್ ತಗೊಂಡು ಸರ್ ಎಷ್ಟು ಗಂಟೆಗೆ ಮುಗಿಸ್ಕಂತ ಹೇಳಿ ಅಡ್ಡಿಲ್ಲ. ಅಲ್ಲ ಕಡೆ ಒಬ್ರೊಬ್ರೆ ಹೋದ್ರೆ ನಮಗೆ ದುಂಪೋಲೆ ಪಿರಪೆಲೆ ಅಂತ ಹೇಳಿ ದಾರಿ ತೋರ್ಸಕ್ ಮತ್ತೆ ಜನ ಇಲ್ಲ. ಎಲ್ಲರೂ ಎದ್ಕೊಂಡು ಹೋರ, ಯಾರು ಒಬ್ಬರೊಟ್ಟಿಗೆ ಹೋಯ್ಕಲ್ಲ. ನಾನೀಗ ನಮ್ಗೆ ಒಂದು ಟರ್ನಿಗೆ ಹೋಯ್ತು, ನಮ್ಗೆ ದಾರಿಗೆ ಹೋಯ್ತಲ್ಲ, ಯಾವುದೋ ಒಳಗಪ್ಪ ತುಂಬ ಒಳಗೆ. ಅಷ್ಟೊತ್ತಿಗೆ ಒಬ್ಬರ ಹತ್ರ ಕೇಳಿ, ಇಲ್ಲಿ ಪ್ರಕಾಶ್ ಹೋಟ್ಲು ಏನಲ್ಲಿ ಅಲ್ಲಿ ಕಾರ್ಯಕ್ರಮ ಇದೆ. ಯಾವುದು? ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಹೆಸರುವಾಗಿ ಸಾಹಿತ್ಯ ಪರಿಷತ್ತು ಮತ್ತೆ ಕಾರ್ಕಳದವರೆಲ್ಲ ಸೇರಿ ಮಾಡುವಂಥ ಪ್ರಕಾಶ್ ಹೋಟ್ಲ್ ಗೊತ್ತಾ? ಗೊತ್ತಾ, ನಾನು ಬನ್ನಿ ದಾರಿ ತೋರಿಸ್ತೇನೆ ಅಂದ್ರು. ನಾನು ಅಲ್ಲಿ ಹೋಗುದಂತ ಹೇಳಿಲ್ಲ, ದಾರಿ ತೋರಿಸ್ತೇನೆ ಅಂದ್ರು. ಗಾಡಿ ಹತ್ತಿ ಕೂತ್ಕೊಂಡ್ರು. ಸುಮಾರು ಅರ್ಧ ಕಿಲೋಮೀಟರ್ ಹೋದ ಮೇಲೆ ಸರ್ ಒಂಚೂರು ಗಾಡಿ ನಿಲ್ಲಿಸಿ ಅಂದ್ರೆ ನಿಲ್ಲಿಸಿದೆ. ಇಳಿದ್ರು, ಅದು ಯಾವುದೋ ಅಂಗಡಿಗೆ ಹೋಗಿ ಬಂದ್ರು, ನಿಲ್ಲಿಸಿದೆ. ಸರ್ ಮುಂದೆ ಹೋಗುವ ಅಂದ್ರು. ಮತ್ತೆ ಮುಂದೆ ಹೋಯ್ತು. ಇದು ನಡೆದದ್ದು ಇವತ್ತು. ಅದಕ್ಕೆ ನಾನು ಬರೋದು 4:15 ಅಂದ್ರೆ ಅಲ್ಲ, ದಾರಿ ತಪ್ಪದ್ದು. ನಮಗೆ ತಪ್ಪದ್ದಲ್ಲ, ನಮ್ಮ ಕುಲದೇವರು ತಪ್ಪಿಸದ್ದು. ಇನ್ನು ಸ್ವಲ್ಪ ಮುಂದೆ ಆದ್ಮೇಲೆ ಮತ್ತೊಂದು ಅಂಗಡಿಯಲ್ಲಿ ಇಳಿದ್ರೆ ಎಲ್ಲ ತಕೊಂಡ್ರು. ಇಲ್ಲಿ ಹೋಗಿ ಎಡಕ್ಕೆ ಹೋಗಿ ಅಂದ್ರೆ ಆಯ್ತು, ಎಡಕ್ಕೆ ಹೋಗಿ ಇಲ್ಲಿ ಚೂರು ಮುಂದೆ ಹೋಗಿ ಆ ಎಲೆಕ್ಟ್ರಿಕ್ ಕಂಬ ಕಾಣಿಸ್ತದಲ್ಲ ಅಲ್ಲಿ 3ನೇ ಮನೆ ಹತ್ರ ನಿಲ್ಲಿಸಿ ಅಂದ್ರು. 3ನೇ ಮನೆ ಹತ್ರ ನಿಲ್ಲಿಸಿದ್ಮೇಲೆ ಇದ್ರ ಹಿಂದೆ ಪ್ರಕಾಶ್ ಹೋಟ್ಲ ಕೇಳಿದ್ರು. ಇದ್ರ ಹಿಂದೆ ಪ್ರಕಾಶ್ ಹೋಟ್ಲಲ್ಲ, ನನ್ನ ಮನೆ ಇಲ್ಲೇ ಇದೆ. ಪ್ರಕಾಶ್ ಹೋಟ್ಲ್ ನೀವು ಬಂದ್ರಿ ಅಲ್ಲ, ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗಿ ಅಂದ ನಮ್ಮ ಪುಣ್ಯಾತ್ಮ. ಅವನಿಗೆ ಮನೆ ಒಂದು ಆ ಬದಿ ಹೋಗುವರೆ ಬಹುಶಃ ನಾವು ಅಲ್ಲಿ ಒಂದು 2 ವೀಲರು ನೋಡ್ಲಿಲ್ಲ. ಒಳಗಪ್ಪ ಅದು ಯಾವ ಬದಿ ಅಂತ ಇನ್ನು ವಾಪಸ್ ಕಣ್ಣು ಕಟ್ಟಿ ಬಿಟ್ರು ನನಗೆ ವಾಪಸ್ ಸಾಧ್ಯ ಇಲ್ಲ.
ಏನೇ ಆಗಲಿ ಅವ್ರು ಹೋಗುವಾಗ ಮಾತುಕತೆ ಮಾತಾಡ್ತಾ ಕಾರ್ಕಳ ಅದು ಹಾಗೆ ಹೀಗೆಲ್ಲ ಹೇಳ್ತಾ ಬಂದರು. ಯಕ್ಷಗಾನ ಸುದ್ದಿ ಬಂತು. ಯಕ್ಷಗಾನ ಸುದ್ದಿ ಬಂದಾಗ ನಾವು ಕಾರ್ಕಳದಲ್ಲಿ ಹೇಳಲೇಬೇಕಾದಂಥ, ಹೇಳದೇ ಇದ್ರೆ ಅಪರಾಧವಾಗುವಂಥ ಹೆಸರು ಹೇಳಲೇಬೇಕು. ಯಾರು ಕೇಳಿದರೆ ಮಾಳ ಪ್ರಭಾಕರ್ ಜೋಶಿ ಅವ್ರ ಹೆಸರನ್ನು ನಾವು ಈ ತಾಳಮದ್ದಲೆ ಕ್ಷೇತ್ರದಲ್ಲಿ ಅಷ್ಟು ಮೆಚ್ಚಿಕೊಂಡವ್ರು. ಇಡೀ ಇದರಲ್ಲಿ ಒಂದು ತಾಳಮದ್ದಲೆಯಲ್ಲಿ ಒಂದು ಪಾತ್ರವನ್ನು ಹೇಗೆ ನಿರ್ವಹಿಸುವುದನ್ನು ಈಗಿನ ಇದಕ್ಕೆ ಜನಾಂಗಕ್ಕೆ ಹೇಳಿಕೊಟ್ಟವರಿದ್ದರೆ ಅವರು ಒಬ್ಬರಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ. ಹೀಗೆ ಮಾತಾಡ್ತಾ ಮಾತಾಡ್ತಾ ಬೇರೆ ಬೇರೆ ವಿಚಾರಗಳನ್ನು ಹಂಚ್ಕೊಂಡ್ವಿ. ಆಮೇಲೆ ಮತ್ತೆ ಇಲ್ಲಿ ಬಂದು ಸೇರ್ಕೊಂಡ್ವಿ. ಇದು ಏನು ಕೇಳಿದ್ರೆ ಅವ್ರು ನಮ್ಮ ದಾರಿ ತಪ್ಪಿಸಿದ್ರು, ಅವ್ರಿಗೆ ಮನೆ ಹೋಗ್ಬೇಕಿತ್ತೋ ಗೊತ್ತಿಲ್ಲ. ಆದರೆ ಒಂದು ಊರಿಗೆ ಹೋದಾಗ ನಾವೆಷ್ಟು ಜಾಗ್ರತೆ ಇರಬೇಕು ಅನ್ನುವುದನ್ನು ಅದು ಹೇಳಿಕೊಡ್ತದೆ. ಇಲ್ಲಾಂದ್ರೆ ಈಗ ಅವ್ರು ಕರ್ಕೊಂಡು ಹೋಗ್ತಾ ಇದ್ರಿ, ಎಲ್ಲಿಗಂತ ಹೋಗೋದು ನಾನು? ಮತ್ತೆ ಪುನಃ ವಾಪಸ್ ಈಗ ಒಳದಾರಿ ಹೆರಿಯಡ್ಕ ಕರ್ಕೊಂಡು ಹೋಗ್ಬಿಟ್ರೆ ಇರಲಿ. ಮತ್ತೆ ನಮ್ಮಲ್ಲೆಲ್ಲ ಕೆಲವು ಸರಿ ಮನೆಗೆ ಹೋದಾಗೆಲ್ಲ ಆತಿಥ್ಯ ಮಾಡೋದು ಭಾರಿ ಚಂದ. ಅದು ಇಲ್ಲಿಯೂ ಕೂಡ ಹಾಗೆ, ತುಳುವಿನಲ್ಲಿ ಹಾಗೆ, ಬನ್ನಿ ಕೂತ್ಕೊಳ್ಳಿ ಅಂತೇಳಿ ನಿಮ್ಮದೇ ಶೈಲಿಯಲ್ಲಿ ಹೇಳ್ತೀರಿ. ನಾವು ಕೂಡ ಬನ್ನಿ ಕೂತ್ಕೊಳ್ಳಿ ನಿಮ್ಮದೇ ಶೈಲಿಯಲ್ಲಿ ಹೇಳ್ತಾ ಇರ್ತೀವಿ, ನಮ್ಮದೇ ಶೈಲಿಯಲ್ಲಿ. ಈಗೀಗ ಆ ಆತಿಥ್ಯ ಮಾಡುವಂಥ ಒಂದು ಇದಿಲ್ಲ. ಯಾರು ಮನೆ ಬಂದು ಕೂಡಲೇ ಎಷ್ಟೊತ್ತಿಗೆ ಹೋಗ್ತಾರ ಅನ್ನೋದು ಒಂದೇ. ಮೊದಲೆಲ್ಲ ಮದುವೆ ಕಾಗದ ಕೊಡೋಕೆ ಬಂದರೆ ಬನ್ನಿ ಕೂತ್ಕೊಳ್ಳಿ, ಶರ್ಬತ್ ಕುಡಿತೀರಿಯಾ, ಜ್ಯೂಸ್ ಕುಡಿತೀರಿಯಾ, ಇದು ಕೊಕೊಕೋಲಾ ಕುಡಿತೀರಿಯಾ, ಇದನ್ನೆಲ್ಲ ಕೇಳೋದಿತ್ತು. ಅಥವಾ ಬೊಂಡ ತೆಗೆದು ಕೊಡೋದಾ ಕೇಳೋದಿತ್ತು. ಈಗ ಅದೇನೂ ಇಲ್ಲ. ಒಳಗೆ ಬನ್ನಿ ಕೂತ್ಕೊಳ್ಳಿ ಎನ್ನುವುದಿಲ್ಲ. ಬಾಗಿಲು ತೆಗೆದು ಮತ್ತೆ ಬಾಗಿಲು ಹಾಕೊಂಡು ಸಿಟ್ಔಟಲ್ಲಿ ನಿಲ್ಸ್ಕೊಂಡು ಮಾತಾಡೋಣ. ಹೌದಾ, ಯಾವತ್ತು ಮದುವೆ? ಡಿಸೆಂಬರ್ 12ನೇ ತಾರೀಕು. ಎಲ್ಲಿ? ಇಂಥ ಹಾಲ್ನಲ್ಲಿ. ಹೌದಾ, ಬರ್ತೀನಂತ ಹೇಳೋದಿಲ್ಲ, ಬರುವುದಿಲ್ಲ ಅಂತ ಹೇಳೋದಿಲ್ಲ. ನಮಗೆ ಈಗೆಲ್ಲ ಬೆಳ್ತಕ್ಕಿ ಅನ್ನ ಯಾರು ಊಟ ಮಾಡೋದು? ಬೆಳ್ತಕ್ಕಿ ಅನ್ನ ಉಂಬ ಕರ್ರದ್ದವ್ರು, ನಿಮ್ಮನ್ನು ಉಂಬ ಕರ್ರದ್ದಲ್ಲ. ಮತ್ತು ಮದಿ ಮನೆಯಲ್ಲೂ ಹಾಗೆ. ಬೇಕಾದ್ರೆ ನೋಡಿ, ಇದೊಂದು ಬಹಳ ದೊಡ್ಡ ಶಾಸ್ತ್ರ ಇದು. ಮತ್ತೆ ಈ ಕಾಲದಲ್ಲಿ ಅತೀ ದೊಡ್ಡ ಕಷ್ಟದ ಕೆಲಸ ಯಾವುದಕ್ಕೆ ಅಂದರೆ, ಬಟ್ಟೆ ಅಂಗಡಿಯಲ್ಲಿ ಈ ಲೇಡೀಸ್ ಡಿಪಾರ್ಟ್ಮೆಂಟಿಗೆ ಬಟ್ಟೆ ತೋರಿಸುವ ಹುಡುಗರದ್ದು ದೊಡ್ಡ ಗೋಳು. ಅದು ಆ ಸೀರೆ ಡಿಪಾರ್ಟ್ಮೆಂಟಲ್ಲಿ ಇದ್ದ ಹುಡುಗ ಬಹುಶಃ ಅವ ಹಿಂದಿನ ಜನ್ಮದಲ್ಲಿ ತನ್ನ ಪೂರ ಪಾಪಕರಣಗಳನ್ನು ಮುಗಿಸದೆ ಅವ ಈ ಜನ್ಮದಲ್ಲಿ ಸೇಲ್ಸ್ ಬಾಯ್ ಆಗಿ ಹುಟ್ಟಿರ್ತ. ಇದು ನನಗನುಭವ. ನಾನು ಡಿಗ್ರಿ ಆಗಿ BEd ಸೀಟ್ ಆಗಬೇಕಿದ್ರೆ ಮುಂಚೆ ಒಂದು 3 ತಿಂಗಳು ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದೆ. ನನಗೆ ಜೀವನದಲ್ಲಿ ಇನ್ನು 2 ತಿಂಗಳು ಮಾಡಿ ನಾನು ಅದೇ ಸೀರೆ ಉರ್ಲು ಹಾಕೊಂಡು ಸಾಯ್ತಿದ್ದೆ ಆ ಬಟ್ಟೆ ಅಂಗಡಿ. ದೇವರಾಣೆ ಪ್ರಭಾಕರ್ ಶೆಟ್ರೆ, ಎಂಥ ಉಪದ್ರ! ಬೇರೆ ಊರ್ ಮನೆ ಹೆಂಗಸರು ಬೇಡ, ನಮ್ಮನೆ ಹೆಂಗಸರೇ, ಬೇರೆ ಯಾರು ಬೇಡ. ದುಶ್ಮನ್ ಕಾಹೆ ಅಂದ್ರೆ ದುಶ್ಮನ್ ಬಟ್ಟೆ ಅಂಗಡಿ ಒಳಗೆ ಹಾಗೆ. ಬೇರೆ ಹೆಂಗಸರದ್ದು ಉಪದ್ರ ಅಲ್ಲ. ಅಯ್ಯೋ, ಒಂದು ಬಟ್ಟೆ ಅಂಗಡಿ ಬಟ್ಟೆ ತೆಗೋಕ್ ಹೋರ ಅವ್ರ ಉಪದ್ರ ಅಂದ್ರೆ ಆ ಸೀರೆ ತೆಗಿ, ಈ ಸೀರೆ ತೆಗಿ, ಮತ್ತೊಂದು ಸೀರೆ ತೆಗಿ, ಅದು ತೆಗಿ, ಇದು ತೆಗಿ, ತೆಗೆದು ದೊಡ್ಡ ಹಿಮಾಲಯ ಪರ್ವತ ಕಾಣಂಗ್ ಮಾಡಿ ಆಚಿನ ಹುಡುಗ ತೋರೋದಿಲ್ಲ, ಈಚಿನ ಹೆಂಗಸು ತೋರೋದಿಲ್ಲ. ಮತ್ತು ಇನ್ನೊಂದು ಸೀರೆ ತೆಗಿ, ಕಡಿಗೆ ಅವನಿಗೂ ಬೇಜಾರಾಯಿ ನೋಡಿ. ಮತ್ತೆ ಸೀರೆ ತೆಗೆಯುವಾಗ ಅವರನ್ನು ಒಲಿಸುವುದು 2 ಮೆಥಡ್. ಫಸ್ಟ್ ಕೇಳಬೇಕು, ಒಂದು ಸೀರೆ ತೋರಿಸಿ ಅಂತ ಕೇಳಿದಾಗ ಮದುವೆಗ ಸಮಾರೋಪಕ ಅಥವಾ ಸಮಾರಾಧನೆಗೆ ಅಂತ ಕೇಳಬಾರ್ದು. ನೈಟ್ ಫಂಕ್ಷನಾ ಡೇ ಫಂಕ್ಷನ್ ಕೇಳಬೇಕು. ಇಷ್ಟೇ. ಅವ ಗೆದ್ದ ಸೇಲ್ಸ್ಮ್ಯಾನ್. ಡೇ ಫಂಕ್ಷನ್ ಅಂದರೆ ಒಂದು 4 ಸೀರೆ ತೋರಿಸಿದ ಮೇಲೆ ಅದನ್ನು ಮತ್ತೆ ಪುನಃ ಹೀಗೆ ಹಾಕಿ, ಮೇಡಮ್ ನೋಡಿ ಇದು ಡೇ ಫಂಕ್ಷನ್, ಇದು ನೀವು ಉಟ್ಟುಕೊಂಡ್ರಿ ಅಂದರೆ ದೇವ್ರನ್ನ ನಿಮ್ಮ ಸ್ಟ್ರಕ್ಚರ್ ಇದು ಚಂದ ಕಾಣುತ್ತೆ ಮೇಡಮ್. ಸೀರೆ ಈ ರೀತಿ ನೀವು ಇದು ತೆಗೆದ್ರೆ ಮತ್ತೆ ಹಿಂದೆ ಸೆರಗ ಮ್ಯಾದಲಿ ಎಂಬುದು, ಅದಕ್ಕೆ ಸೆರಗಂತಾರೆ ನಾವು ಮ್ಯಾದಲಿ ಎಂಬ. ಅದು ಹೆಚ್ಚುದ್ದ ಬಿಡುಕಾಗ ಮೇಡಮ್. ಹೆಚ್ಚುದ್ದ ಅಂದ್ರೆ ಏನು, ಕಸ ಹುಡುಕಾಗ್ದ ಅವಳು. ಆಮೇಲೆ ಇದು ಚಂದ ತೋರುತ್ತೆ ಮೇಡಮ್ ಅಂತ. ಅದೇ ಎಲ್ಲರೂ ನೈಟ್ ಫಂಕ್ಷನ್ ಅಂದ್ರು ಸೀರೆ ಬದಲು ಮಾಡೋದಿಲ್ಲ, ಇದನ್ನೇ ನೈಟ್ ಫಂಕ್ಷನ್ ಮೇಡಮ್. ಇದರಲ್ಲಿ ಟಿಕ್ಲಿ ಇತ್ತು ನೋಡಿ, ಎದರಿಂದ ಹೆಲೋಜಿನ್ ಬಿದ್ದರೆ ಎಷ್ಟು ಚಂದ ತೋರುತ್ತೆ ರಿಸೆಪ್ಷನ್. ಏನು ಇವಳಿ ಮದಿಯ ವರ್ಷ 63 ಆಯ್ತು ಇವಳಿಗ ಮದಿ, ಆ ಟಿಕ್ಲಿ ಸೀರೆ ಉಟ್ಕೊಳಪ್ಪ ಅಂದ್ರೆ ಒಟ್ಟು ಬಟ್ಟೆ ಅಂಗಡಿಯಿಂದ ಬೇಕು ಕಳಿಸ್ಕಿದಿತ್ತು. ಕಡೆಗೆ ಎಲ್ಲಾ ಸೀರೆ ತೆಗೆದು ಆರ್ಮೇಲೆ ಅವನಿಗೆ ಸಾಕಾಯಿ, ಅವಳಿಗೂ ಸಾಕಾಯಿ, ಬಿಟ್ಟು ಹೋಗೋಕೆ ಅವಳಿಗೆ ಆಗೋದಿಲ್ಲ, ಬಿಡದೆ ಇರ್ಲಿಕ್ಕೆ ಇವನಿಗೆ ಆಗೋದಿಲ್ಲ. ಇಷ್ಟು ಸೀರೆ ಪರ್ವತ ಕಣಂಗಿದೆ, ಹೆಣದ ರಾಶಿ ಬಿದ್ದಂಗೆ. ಕುರುಕ್ಷೇತ್ರ 18ನೇ ದಿವಸದಲ್ಲಿ ಇಬಶೈಲಂಗಳಂ ನೇರಿ ಅದಂದೇಳಿ ಇತ್ತಲ್ಲ ಅವ ನಮ್ಮ ಯಾರು ದುರ್ಯೋಧನ ರನ್ನನ ಗದಾಯುದ್ಧದಲ್ಲಿ ಇಬಶೈಲಂಗಳ ನೇರಿ ರುದಿರ ಸ್ತ್ರೋತಂ ದಾಂಟಿ. ಆ ದಾಂಟಿ ಅನ್ನೋದ್ರ ಬಗ್ಗೆ ಮತ್ತೆ ಹೇಳ್ತೆ. ಆ ಬಿದ್ದಂಗಿರುತ್ತೆ ಕಡೆಗೆ ಅವರೇ ಹೇಳೋದು, ಆ ಹೆಂಗಸರೇ ಹೇಳೋದು, ಮಗ ಆಗಳ 3ನೇ ಸೀರೆ ತೆಗ್ದಿಯಲ್ಲ ಅದನ್ನೇ ಕೊಡಿ. 3ನೇ ಸೀರೆ ತೆಗಿಕರ್ 128 ಸೀರೆ ಮತ್ತೆ ನೆಗ್ಗಿ ಹಾಕಕವ. ಇದೆಲ್ಲ ಹೇಸಿಕೆ ಅಲ್ರಿ. ಇದು ನಾವು ಕಂಡುಕೊಂಡಂತ ಸತ್ಯ, ನಮ್ಮನೇಲಿ ನಾವು ಕಂಡಿತ್ತು. ಮತ್ತೆ ನಮಗೆ ಅಷ್ಟೂ ಸೀರೆ ತೆಗೆದಾರ ಮೇಲೆ ಗಣಸರಿಗೆ ಜೋಡೋಣಕ್ಕೆ ಎದಿ ಅವಲಕ್ಕಿ ಕೊಟ್ಟದಂಗೆ ಆಗ್ತದೆ. ಮೊದಲೆಲ್ಲ ಒಂದು 10 ವರ್ಷದ ಹಿಂದೆ ಸೀರೆ ತೆಗೋಕೋರು ನಾವು ಗೆಲ್ತಿತ್ತು. ಇವತ್ತು ದುಡ್ಡು ತಂದದ್ದು ಕಡಿಮೆ ಆಯ್ತು ಮರಿತಿ, ನಾಳೆಗೆ ಬಪ್ಪ ಅಂತ ಹೇಳೋಕಾಗ್ತಿತ್ತು. ಈಗ ಫೋನ್ ಪೇ ಇಲ್ಲ. ಇದೊಂದು ಫೋನ್ ಪೇ ನಮ್ಮ ಗಣಸರಿಗೆ ಹಿಡಿದ ಶಾಪ. ಬಟ್ಟೆ ಅಂಗಡಿಗೆ ಹೋಗ್ತದೆ ನಮ್ಮ ಕೆಲಕ್ಕೆ ಅಂಟಿದ ಮಾರಿ ಇದು. ಫೋನ್ ಪೇ ಇಲ್ಲ, ಫೋನ್ ಪೇ ಮಾಡಿ. ಬಟ್ಟೆ ಅಂಗಡಿ ಇದ್ರೆ ನಮಗೆ ಮರ್ಯಾದೆ ಪ್ರಶ್ನೆ. ಕಡೆಗೆ ಫೋನ್ ಪೇ ಮಾಡಿ ಎಲ್ಲ 2 ಕೈ ಚೀಲದಂಗೆ ಸೀರೆ ತಗೊಂಡು ಅವಳ ಅಕ್ಕನಿಗೆ ಫೋನ್ ಮಾಡೋದು. ನಾನು ಒಂದು ರಿಸೆಪ್ಷನಿಗೆ ಒಂದು ಸೀರೆ ತಕೊಂಡೆ,
ಅವ್ರೆಂತ ತಕೊಂಡ್ರು, ಅವ್ರ ಜೀವೇ ತಕೊಂಡ್ಕಿನ್ ಮತ್ತೆಂತ ಮಾಡ, ಗಂಡ ಜೀವೇ ತಕೊಂಡ. ಇನ್ನು ಗಣ್ಣಿ ಬಟ್ಟೆ ತಕೊಂಡ್ಕಿಲ್ಲ. ನೀವು ಬೇಕಾದ್ರೆ ಹೆಂಡತಿ ಹತ್ರ ಎಲ್ಲ ನೋಡಿ, ಎಲ್ಲರೂ ಪ್ರೋಗ್ರಾಮಿಗೆ ಹೋದಾಗ ಸೀರೆ ತಕೊಂಡ್ರೆ, ಹೌದು ಯಾವುದೆಲ್ಲ ತಕೊಂಡೆ, ಇಂಥದ್ದೊಂದು ತಕೊಂಡೆ, ಹೊಸರು ತಕೊಂಡೆ, ಕೆಂಪು ತಕೊಂಡೆ, ಪಿಂಕ್ ತಕೊಂಡೆ, ಅದು ತಕೊಂಡೆ, ಇದು ತಕೊಂಡೆ, ಇನ್ನು ನೆಕ್ಸ್ಟ್ ಜೀವ ತಿಂಬುದು ಗಂಡನಲ್ಲ, ಲೇಡೀಸ್ ಟೈಲರ್ ಅಂತ. ಅವ ಸತ್ತ ಮತ್ತೆ ಎರಡನೇ. ಇಲ್ಲೊಂದು ಕುಕ್ಕರ್ ವಿಜಿಲ್ ಇಡು, ಇಲ್ಲೇಡು ದೇವಸ್ಥಾನದ ಗಂಟೆ ಇಡು, ಇಲ್ಲೇಡು ನುಸಿ ಬಲಿ ಬೆಚ್ಚು, ಇಲ್ಲೊಂದು ಹಾಂಗ್ ಬೆಚ್ಚು, ಅದು ಶುರುವಾತ್. ಅದಲ್ಲ 1.5 ಮೀಟರ್ ಬಟ್ಟಿ ತಕೊಂಡು ಎಷ್ಟು ಗಲಾಟೆ ಮಾಡೋದು ನೀವು, ಎಷ್ಟು ಗಲಾಟೆ ಮಾಡೋದಲ್ವ ಅವನ ಹತ್ರ. ಅದು ಹಂಗೆ ಅವ ಬಾಂಬೆ ಟೈಲರ್, ಇಲ್ಲಿ ಲೇಡಿ ಸ್ಪೆಷಲಿಸ್ಟ್ ಅಂತೇಳಿ ಹಾಕಿರ್ತಾರೆ. ಇವ್ರು ಹೌದಂದೇಳಿ ಮತ್ತೆ ಸಾಧಾರಣ ಹೆಚ್ಚು ಕಡಿಮೆ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ ಹೇಳಿದ್ರೆ, ಅವರ 3-4 ಬಟ್ಟೆಯನ್ನು 3-4 ಸರಿ ಮಾತ್ರ ಒಂದು ಟೈಲರ್ ಅಂಗಡಿ ಹಾಕಿದವ್ರು. ಮತ್ತೆ ಟೈಲರ್ ಅಂಗಡಿ ಬದಲತ್ತೆ, ಯಾಕೆಂದ್ರೆ ಅವನೇ ಹೇಳ್ತಾ ಬರಬೇಡಿ ನಂಗೆ ಪುರ್ಸೋತಿಲ್ಲ, ಅವನೇ ಹೇಳ್ತಾ. ನಮ್ದು ಗಣಸರಿದ್ದಾರೆ, ಏಗಳಿ ತಗೊಂಡ್ರಿ ಅಂತ, ಯಾಕಂದ್ರೆ ನಮ್ಗೆ ದುಡ್ಡು ಇರೋದಿಲ್ಲ, ಅವ್ರದ್ದು ಬಟ್ಟೆಗೆ ದುಡ್ಡು ಕೊಟ್ಟು ನಾವು ಒಟ್ಟೊಂದು ಮರ್ಯಾದೆ ಬಟ್ಟೆಯಲ್ಲಿ ಕೊಟ್ಟು ಬಂದಿರೋದು ನಾವು ತಗೊಂಡು ಹೋಗ್ತಿಲ್ಲ. ನಮ್ಮ ಇದು ಕತೆ. ಅಷ್ಟಾರ ಮೇಲೆ ಅವಳ ಹತ್ರ ನಾವೇ ಕೇಳಿದ್ವಿ, ಹೆಂಡತಿ ಹತ್ರ, ನಿಮ್ದೆಲ್ಲ ಬಟ್ಟೆ ಐತಲ್ಲ ಮರತಿ ಎಲ್ಲ ತಕೊಂಡ್ರಿ ಅಲ್ಲ, ನಾನು ಎಂತ ಮಾಡೋದು, ನಾನು ಯಾವ ಬಟ್ಟೆ ತಕೊಂಡೆ? ನಿಮ್ಮನ್ನೆಲ್ಲ ಕಂಡು ಜಾಗಳವ, ಕಳೆದ ವರ್ಷ ರಘುವಣ್ಣ ಸಮಾರಾಧನೆಗೆ ಒಂದು ಪಂಚಿ ತಗೊಂಡಿರಲ್ಲ, ಒಂದನೇ ಇಸ್ತ್ರಿ ಮಾಡ್ಕೊಂಡು ಹೋಯ್ನಿ, ನಮಗದ ನಮ್ದು ಒಂದು ಜಲ್ಮುವ. ಅಲ್ಲಲ್ಲ, ಇದು ಎಲ್ಲಾ ಕಡೆಯಲ್ಲೂ ಇದು ಇದ್ದದ್ದು ಏನೋ, ಇದು ಇದ್ದದ್ದೇ ಅಂದ್ರೆ ಈಗ 10ನೇ ಕ್ಲಾಸ್ ಇದ್ದಲ್ಲಿ ಮಾತ್ರ ಹೆಂಗಸ್ರು ಇಲ್ದಿದ್ದೆ. ಯಾಕಂದ್ರೆ ಇದು ನಾವು ಕಂಡುಕೊಂಡ ಸತ್ಯ ಏನಕ್ಕೆ ಅಂದ್ರೆ, ಇದು ಸಣ್ಣದರಿಂದಲೂ ಕೂಡ ಪ್ರಾಧಾನ್ಯ. ನಾವು ಮೊದಲೆಲ್ಲ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಿತ್ತು, ಅದು ಪುರುಷ ಪ್ರಧಾನ ಸಮಾಜ ಅಲ್ಲ. ಮತ್ತೆ ಆ ಕಾಲದಲ್ಲಿ ಏನಕ್ಕೆ ಅಂದ್ರೆ ಸತಿ ಸಹಗಮನ ಪದ್ಧತಿ ಅಂತಿತ್ತು. ಒಬ್ಬ ತೀರಿ ಹೋದ ಮೇಲೆ ಒತ್ತಾಯ ಪೂರ್ವಕವಾಗಿ ಅಥವಾ ಅವಳು ಮನಸ್ಸಿಚ್ಛೆ ಆ ಗಂಡನ ಚಿತೆಗೆ ಹಾರುವಂಥದ್ದಿತ್ತು. ಆಮೇಲೆ ಅದನ್ನ 1800 ಸಮಯದಲ್ಲಿ ಬ್ರಿಟಿಷರು ಇರುವಾಗ, ಮತ್ತೆ ನಮ್ಮಲ್ಲಿರುವ ತುಂಬ ಸಮಾಜ ಸೇವಕರು, ಬಂಗಾಳದವರು, ಅವರು ಇವರೆಲ್ಲ ಸೇರಿ, ತುಂಬ ಜನ ಸೇರಿ ಅದೊಂದು ಸಾಮಾಜಿಕ ಪಿಡುಗು ಅಂತೇಳಿ ಅದನ್ನ ಸತಿ ಸಿಸ್ಟಮ್ ಅನ್ನ ತೆಗೆದುಹಾಕಿದ್ರು. ಆ ಸತಿ ಸಹಗಮನ ಅಲ್ಲ ತೆಗೆದುಹಾಕಿದ್ರು. ಅದು ನಾವು ಹೋಯ್ತಂದು ಎಣಿಸಿತ್ತು, ಅದು ಹೊಯ್ಲ್ಲ ಸರ್, ಅದು ಹೋಗುದಿಲ್ಲ. ಸತಿ ಸಹಗಮನ ಅಂದ್ರೆ ಎಂತ ಕೇಂದ್ರ, ಬೆಂಕಿಗೆ ಹಾರ್ಕಂದಿಲ್ಲ. ಈಗ ಗಂಡ ಎಲ್ಲರೂ ಅವನ ಹಿಂದೆ ನಡ್ಕೊಂಡು ಹೋಗೋದಕ್ಕೆ ಸತಿ ಸಹಗಮನ ಅಂತ ಹೆಸರು. ಆಧುನಿಕ ಅದೆಲ್ಲ ಕಾಲ ಬದಲಾದಂಗೂ ಭಾಷೆ ಬದಲಾಗತ್ತೆ. ಗಂಡ ಎಲ್ಲೋದ್ರಿ ಗಣಸ ಇಷ್ಟೊತ್ತಿ ಬರುವುದಾ? ಮತ್ತೆ ನೀವು ರಾತ್ರಿ ಪೇಟೆಗೆ ಹೋದವರು ಸಾಯಂಕಾಲ 5:15 ಮನೆ ಬಂದ್ಕೊಳ್ಳೆ ಹೆಂಡತಿ ಬಾಗಿಲು ತೆಗೆದು ಎಲ್ಲೋ ಅದು ಇಷ್ಟೋ ತನಕ ನಿಮ್ಮನ್ನು ಎಷ್ಟು ಕಾದೆ ಗೊತ್ತೆ, ನಾನೊಂದು ಎಣಿಸ್ರೆ ಗಣಸರಿಗೆ ವಯಸ್ಸು ಆಯ್ಲಿಲ್ಲ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ರಾತ್ರಿ 10 ಗಂಟೆಗೆ ಬಂದ್ರು, ಇಷ್ಟೊತ್ತಿಗೆ ಬಂದ್ರಿ ಮರ್ರೆ, ಇನ್ನೂ ಒಂದು ಅರ್ಧ ಗಂಟೆ ಲೇಟ್ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಗಣಸರಿಗೆ ವಯಸ್ಸು ಆಯ್ತಂತೇಳಿ ನೆನ್ಪಿಟ್ಕೊಳ್ಳಿ. ಆದ್ರಿಂದ ನಮ್ಮ ಮರ್ಯಾದೆ ನಾವು ಉಳಿಸ್ಕೊಳ್ತಾರೆ. ರಾತ್ರಿ ಸಾಯಂಕಾಲ ಒಂದು 7 ಗಂಟೆ ಆಗೋದ್ರೊಳಗೆ ಮನೆ ಬರ್ಬೇಕು. ಇರ್ಲಿ, ಇದು ಬಟ್ಟೆ ತೆಗೆಯುವಾಗ, ಮನೆಯಲ್ಲಿ ಹೊಲಿಸುವಾಗ ಮಾಡುವಾಗ ಇರುವ ಸಂತೋಷ, ಇಷ್ಟೆಲ್ಲ ಬಟ್ಟೆ ತಕೊಂಡು ಹೋಗಿ ಮತ್ತೆ ನಾವು ಮನೆಗೆ ಹೋಯ್ತಂತ ಮಾಡಿ, ಆ ಮನೆ ಬಂದವರೆಲ್ಲ ಸೆಕೆಂಡ್ ಕೊಡೋದು, ಇದು ಮಾಡೋದು, ಆ ಬೆಳತಗಿ ಕಾಳು ಚೊಲ್ಲೋದು ಎಲ್ಲ ಒಂದಮ್ಮನಿ, ಅದೆಲ್ಲ ಖುಷಿ. ಯಾರ ಮದುಮಕ್ಕಳಿಗೆ. ನಾವು ಕೆಲವ್ರು ಚೊಲ್ಲೋದು ಯಾಕೆ, ನಾವು ಹಾಳಾಯ್ಕೊಂಡು ಹೋಯ್ತು ಮಗನೇ ನಿಂದು ಆಯ್ಲಿ ಬದುಕಂತೇಳಿ ಚೊಲ್ಲು. ಆದರೆ ಆ ಮದುಮಗ ಮಾತ್ರ ಎಲ್ಲರೂ ಆ ದಿವಸ ಒಂದು ಖುಷಿ, ಮದುಮಗ ನಗ್ನಗ್ತಾ ಇರೋದು. ಮತ್ತೆ ಮದುಮಗಳು ಹೇಳೋದು, ಇದು ನನ್ನ ಚಿಕ್ಕಮ್ಮ, ಇದು ನನ್ನ ತಂಗಿ. ಮದುಮಗ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಅವಳಿಗೆ, ಅವರೆಲ್ಲ ವಿಶ್ ಮಾಡೋಕೆ ಬಂದ, ಇದು ನನ್ನ ಅಕ್ಕನ ಗಂಡನ ಮನೆಯವರು, ಇದು ನನ್ನ ಚಿಕ್ಕಮ್ಮನ ಮಗಳು, ಇದು ನನ್ನ ದೊಡ್ಡಪ್ಪನ ಮಗಳು, ಇದು ನನ್ನ ಮಾಯಿ ಮಗಳು, ಎಲ್ಲ ನಾವು ಪರಿಚಯ ಮಾಡೋದು. ಅವಳೆಲ್ಲ ನೋಡೋದು, ನಗೋಡು. ಅವ ಹೇಳೋದು, ನಾವೆಲ್ಲ ಒಟ್ಟಿಗೆ ಇರೋದು, ಅವಳು ನಗೋಡು. ಇನ್ನು ಹೆಚ್ಚು ದಿವಸ ಒಟ್ಟಿ ಇರುವುದಿಲ್ಲ ನೀವು, ನಾನು ಕಡೆಗೆ ಅವ ಎಲ್ರಿ ನಮಸ್ಕಾರ ಬನ್ನಿ. ಅವ ಗಂಡ ಎಂತ ಬುದ್ಧಿವಂತ, ಅವನಿಗೆ ಯಾರ ಮೇಲೂ ಸೇಡು ತೀರಿಸ್ಕೊಳ್ಳಿಕ್ಕೆ ಅವಾಗ ಬನ್ನಿ ನಮಸ್ಕಾರ ವಿಶ್ ಮಾಡಿದ ಮೇಲೆ ಹೋಗಿ ಅಂತ. ಮತ್ತೆ ಹೆಣ್ಣು ಮದುವೆ ಮನೆಯಲ್ಲಿ ಹೆಣ್ಣು ಮಾತೇ ಆಡುವುದಿಲ್ಲ, ಸೈಲೆಂಟ್. ಮತ್ತೆ ಮರುದಿವಸದಿಂದ ಒಳದೇ ಶುರು, ಇವನು ಬಾಯಿ ಬೀಗ. ಅಲ್ಲಿ ಅವ ಬಂದವ್ರಲ್ಲಿ ಊಟ ಮಾಡಿ ಹೋಗಿ ದಯವಿಟ್ಟು. ಮತ್ತಲ್ಲಿ ಹೋದವ್ರನ್ನ ಕರೆದು, ಶಾಮಣ್ಣ ಊಟ ಮಾಡಿ ಹೋಗ್ಬೇಕು, ಇವರೇ ಸೀತಕ್ಕ ಊಟ ಮಾಡಿ ಹೋಗ್ಬೇಕು, ಪ್ಲೀಸ್ ಊಟ ಮಾಡಿ ಹೋಗಿ, ಎಲ್ಲರನ್ನು ಕರೆದು ಹೆಣ್ಣಿನ ಗಾಡಿ. ಹೆಣ್ಣು ಹೇಳುವುದೇ ಇಲ್ಲ. ಯಾಕೆ ಹೇಳುವುದಿಲ್ಲ? ದಾಕ್ಷಿಣ್ಯ ಅಲ್ಲ, ಲೋಭಿತನ ಅಲ್ಲ, ಜಿಪುಣತನ ಅಲ್ಲ. ಗಂಡೇ ಅದನ್ನ ಯಾಕೆ ಹೇಳುತ್ತೆ ಕೇಳಿದ್ರೆ, ಅದು ಮದುಮಗಳ ಅಪ್ಪ ಊಟದ ದುಡ್ಡು ಕೊಡುವುದು, ಅವ ಸಾಯ್ಲಿ ಕೊಟ್ಟಂಗಳಿ ಮಾಡೋದು. ಅಲ್ಲಾದ್ರೂ ಒಂದು ಇನ್ನು ಮತ್ತೆ ಸೇರ್ ತೀರಿಸ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಲೈಫಲ್ಲಿ, ಲಾಸ್ಟ್ ಅದು. ಇನ್ನು ಅವಳೇ ಏನಾದ್ರು ತೀರಿಸ್ಕೊಳ್ಳೋದಿದ್ದ ಇರ್ಲಿ. ಇದು ನಮ್ಮ ಈ ವಿಚಾರದಲ್ಲಿ, ಅಂದ್ರೆ ಸಂಸಾರದ ವಿಚಾರ ಮತ್ತೊಂದು ಏನೋ ಇರ್ಬೋದೇನೋ, ಆದ್ರೆ ಇದನ್ನ ಹೇಳುವ ಶೈಲಿಗಳಲ್ಲಿ ಹೇಳ್ತಾ ಹೋದ್ರೆ ಚಂದ ಅಂತ ನಾನು ಆಗಳೊಂದು ಅರ್ಧ ಮಾತಾಡಿದೆ. ಯಾಕೆಂದ್ರೆ ನಾವೊಂದು ಯಾವುದೇ ಭಾಷೆಯನ್ನಿರಲಿ, ಈಗ ನಮ್ಮ ಕುಂದಾಪುರ ಕನ್ನಡದ ಭಾಷೆಯನ್ನ ಮಾತಾಡುವಾಗ ಅದನ್ನ ನಾವೊಂಥರ ಹಳ್ಳಿ ಕನ್ನಡ ಅಂತ ಕರೀತೋ ಏನೋ ಗೊತ್ತಿಲ್ಲ, ಆದರೆ ಅದಂತೂ ಅವಿದ್ಯಾವಂತರ ಕನ್ನಡ ಅಲ್ಲ. ಯಾಕಂದ್ರೆ ನಾವು
ಈ 13ನೇ ಶತಮಾನ 12ನೇ ಶತಮಾನ ಅಂತ ಏನು ಹೇಳ್ತಲ್ಲ, ಕೇಶಿರಾಜ ಇರಬಹುದು, ಅದ್ರ ಹಿಂದಿರ್ಬೋದು, ಅದರ ನಂತರದ ರನ್ನ ಪಂಪ ಅಂತ ಹೇಳ್ತಲ್ಲ, ಆ ಕಾಲದಲ್ಲಿ ಭಾಷೆ, ಕನ್ನಡ ಭಾಷೆ ಹೀಗೆ ಇತ್ತು ಅಂತ ಹೇಳಿ ನಾವು ಪುಸ್ತಕದಲ್ಲಿ ಮಾತ್ರ ಕಾಣ್ತೇವೆ ಬಿಟ್ರೆ ಅವ ಪಂಪ ಮಾತಾಡದ ಶೈಲಿ ನಮಗೆ ಗೊತ್ತಿಲ್ಲ, ಕೇಶಿರಾಜ ಮಾತಾಡಿದ ಶೈಲಿ ನಮಗೆ ಗೊತ್ತೇ ಇಲ್ಲ. ಬರೆದಿಟ್ಟಿದ, ಈ ಬರೆದಿಟ್ಟದ್ದು ಯಾವತ್ತೂ ಕೂಡ ದೃಶ್ಯಕ್ಕಾಯ್ತು ಬಿಟ್ರೆ ಶ್ರಾವ್ಯಕ್ಕಲ್ಲ. ಈಗ ಮಾತಾಡೋದನ್ನು ಕೇಳುವುದು ಹೆಂಗೆ ನಾವು, ಇವ ಹೀಗೆ ಮಾತಾಡ್ತಿದ್ದ ಅಂತೇಳಿ ಹೇಳುವುದು ಹೇಗೆ? ಆದ್ರಿಂದ ಆ ಕೆಲವೊಂದು ಶಬ್ದಗಳನ್ನ ಇವತ್ತಿಗೂ ಕೂಡ ಹಾಗೆ, ಅಂದ್ರೆ ಆ ಕಾಲದಲ್ಲಿ ಪೂರ್ವದ ಹಳೆಗನ್ನಡ ಶೈಲಿಯ ಕೆಲವು ಶಬ್ದಗಳು ಇವತ್ತು ಕೂಡ ತುಳುವಿನಲ್ಲಿದೆ. ನೀವು ಅಪ್ಪನಿಗೆ ಎಂತ ಹೇಳುವುದು? ಅಮ್ಮೆ ಅಲ್ವಾ? ಅಮ್ಮೆ. ಅಮ್ಮ ಅನ್ನುವ ಶಬ್ದ ಪೂರ್ವದ ಹಳೆಗನ್ನಡದಲ್ಲಿ ಅಮ್ಮ ಅಂದ್ರೆ ಅಪ್ಪ ಅಂತಲೇ ಇತ್ತು, ಅಪ್ಪ ಅಂತಲೇ ಇತ್ತು. ಹೌದು, ಪೂರ್ವದ ಹಳೆಗನ್ನಡದಲ್ಲಿ. ಅದರಿಂದ ಎಲ್ಲ ಭಾಷೆಗಳು ಬದಲಾದಂಗೆ ಕೆಲವೊಂದು ಭಾಷೆಗಳಲ್ಲಿ ಕೆಲವೊಂದು ಮೂಲ ಶಬ್ದಗಳು ಹಾಗೆ ಉಳಿದು ಬಿಟ್ಟುಕೊಂಡಿರ್ತವೆ, ಅದು ತಪ್ಪಲ್ಲ. ಆದರೆ ಆ ಶೈಲಿ ನಮ್ಮಲ್ಲಿ ಕುಂದಾಪುರ ಕನ್ನಡದಲ್ಲಿ ಹೆಂಗೆ ಕೇಳಿದರೆ, ನಮ್ದು ಅರ್ಧ ಸ್ವರ ಹೆಚ್ಚು, ನಿಮ್ದು ಅರ್ಧ ಸ್ವರ ಇಲ್ಲ, ಪೂರ್ತಿ ಸ್ವರ ಇರ್ತದೆ. ಬರಬಹುದಾ ಹೀಗೆ ಕೇಳುವಂತ, ನೀವು ಕೇಳುವುದು ಬರಬಹುದಾ, ಊಟ ಆಯ್ತಾ, ನಮ್ದು ಉಂಡ್ಯಾ, ಬರಕ್, ಹೊಯ್ಕ್, ತಿನ್ಕ್, ಇಂಥ ಶಬ್ದ ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಅದು ಆ ಗ್ರಾಮೀಣ ಶಬ್ದ ಅನ್ನೋದು ಅರ್ಧ ಸ್ವರದಿಂದ ಮುಗಿಯುವುದರಿಂದಾಗಿ ಅದು ಏನೋ ಒಂದು ವಿಶೇಷತೆ ಕೇಳುವುದು ಬಿಟ್ಟರೆ ಅದು ಯಾವತ್ತೂ ಕೂಡ ಅದೊಂದು ಅವಿದ್ಯಾವಂತರ ಕನ್ನಡ ಅಲ್ಲ, ಹಳ್ಳಿ ಕನ್ನಡ ಅಲ್ಲ, ಅದು ಗ್ರಾಮೀಣ ಉಪಭಾಷೆ. ಗ್ರಾಮೀಣ ಉಪಭಾಷೆಗಳಿಗೆ ನಾವು ಯಾವತ್ತೂ ಬೆಲೆ ಕೊಡಲೇಬೇಕು. ನೀವು ಕೂಡ ತುಳುವಲ್ಲಿ ಕೂಡ ಬೇರೆ ಬೇರೆ ಪ್ರದೇಶದಲ್ಲಿ ಮಾತಾಡುವಂಥ ತುಳು ಅಂತ ಇರ್ಬೋದೇನೋ ನಂಗೆ ಗೊತ್ತಿಲ್ಲ. ಗ್ರಾಮೀಣ ಪ್ರದೇಶದ ಆ ಗ್ರಾಮ್ಯ ಭಾಷೆಗೆ ಅಥವಾ ಉಪಭಾಷೆಗೆ ನಾವು ಬೆಲೆ ಕೊಡಲೇಬೇಕು. ಯಾಕಂದ್ರೆ ಒಂದು ಊರಿನ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋದಿದ್ರೆ ನೀವು ಯಾವುದ್ರ ಮೇಲೆ ಅಧ್ಯಯನ ಮಾಡ್ತೀರಿ? ಒಂದೇ ಶಾಸನಕ್ಕೆ ಹೋಗ್ಬೇಕು. ಶಾಸನ ಬಿಟ್ಟರೆ ಇನ್ನೊಂದು ಯಾವುದ್ರ ಮೇಲೆ ಅಧ್ಯಯನ ಮಾಡ್ತೀರಿ? ಭಾಷೆ ಮೇಲೆ ಅಧ್ಯಯನ ಮಾಡಬೇಕು. ಇಲ್ಲಿ ನಂಗೆ ತುಳುವಿನ ಜಾನಪದ ಹಾಡೆಲ್ಲ ನಂಗೆ ಯಾವುದು ಬಾಯ್ಪಾಠ ಬರುವುದಿಲ್ಲ, ನಂಗೆ ಗೊತ್ತಿಲ್ಲ ಅಂದ್ರೆ ನಾವು ತುಳುವಿನವರು ಒಡನಾಟ ಇದೆ, ಆದರೆ ಭಾಷೆ ಕಲಿಯುವಂಥ ಅವಕಾಶಗಳು ನಮಗೆ ಬರಲಿಲ್ಲ. ಆದರೂ ಈಗಲೂ ಕೂಡ ನಾನು ಕೆಲವರೆಲ್ಲ ಈ ಕಡೆಯವರಿಗೆ ಕನ್ನಡ ಅನ್ನೋದು ಏನಕ್ಕೆ ಅಂದರೆ ಒಂದು ಅರ್ಧ ಸ್ವರದಿಂದ ಮುಕ್ತಾಯ ಆಗೋದು. ನಾನು ಹೊಯ್ಕ್, ನಾನು ಬರ್ಕ್, ನೀನು ಕೇಳಕ್, ಅವ ಹೊಯ್ಕ್, ಇದೆಲ್ಲವೂ ಕೂಡ ನಾವು ಹಿಂದೆ ಹಳೆಗನ್ನಡದಲ್ಲಿ ಏನು ಓದ್ತೈತಲ್ಲ ಅದೇ ಶಬ್ದ ಬಿಟ್ಟರೆ ಮತ್ಯಾವುದು ಒಂದು ಅವಿದ್ಯಾವಂತರ ಶಬ್ದಗಳಲ್ಲ. ಈ ರನ್ನನ ಗದಾಯುದ್ಧದಂಗೆ ಯಾವುದೋ ಒಂದು ಇದರಲ್ಲಿ ಬರುತ್ತೆ, ಇದು ದಾಂಟುವೆನೋ ಕುಲನ ಗಂಗಳ ನೀಂಟುವೆನೋ ಚತು ಸಮುದ್ರಂ ರವಿ ಶಶಿಯಂ ಮೀಂಟುವೆನೋ, ಮತ್ತೆ ಗಗನ ತಾರೆಗಳಂ ಅಥವಾ ಗಗನ ತಳದಿಂ ಗಂಟಲ ನೊತ್ತುವೆನ್ ನವಗ್ರಹಗಳು ಏನೋ ಅಂತೇಳಿ ಒಂದು ಶಬ್ದ ಬರುತ್ತೆ. ಅಲ್ಲಿ ಮೀಂಟು, ದಾಂಟು, ನೀಂಟು, ಓಂಟ, ಊಂಟ ಇದೆಲ್ಲ ಶಬ್ದಗಳು ಇವತ್ತು ಕೂಡ ಕುಂದಾಪುರ ಭಾಗದಲ್ಲಿ ಅಂತೂ ಜೀವಂತವಾಗಿ ಉಳ್ಕೊಂಡಿದ್ದೇವೆ. 12-13ನೇ ಶತಮಾನದಲ್ಲಿ ಶಾಸನದಲ್ಲಿ ಮತ್ತೆ ಗ್ರಂಥದಲ್ಲಿರುವಂಥ ಭಾಷೆಗಳನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಕಾರಣ ಏನು ಕೇಳಿದ್ರೆ, ನಮ್ಮ ಸುತ್ತಮುತ್ತ ಇರುವಂಥ ಬೇರೆ ಭಾಷಿಕರು ಅಂದ್ರೆ ತುಳುವಿನವರು ಇರ್ಬೋದು, ಉತ್ತರ ಕರ್ನಾಟಕದವರು ಎಲ್ಲರೂ ಇರ್ಬೋದು, ಅವರು ನಮ್ಮನ್ನು ಮೆಚ್ಚಿ ಪ್ರೋತ್ಸಾಹಿಸುವುದರಿಂದಲಾಗಿ ಆ ಭಾಷೆಗಳು ಉಳ್ಕೊಂಡು ಬಂದಿದ್ದಾವೆ. ಇಲ್ಲಾಂದ್ರೆ ನಮ್ಮವರು ಅಲ್ಲಿ ಮಾತ್ರ ದುಡಿದ್ರೆ ಸಾಕಾತಿಲ್ಲ, ಬೇರೆ ಬೇರೆ ಕಡೆ ಹೋಯ್ತಾ ಇರ್ಕತ್ತು. ಹಾಗೆ ಹೋಪತ್ತಿನ ಇಲ್ಲೂ ಕೂಡ ಬಂದು ಬದುಕು ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಬದುಕು ಕಟ್ಟಿಕೊಂಡವರಿಗೆ ನಾವು ಬದುಕಲಿಕ್ಕೂ ಇವರು ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಭಾಷೆಯನ್ನು ಬೆಳೆಸಲಿಕ್ಕೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ಸಂಸ್ಕೃತಿಯ ಕೊಡುಕೊಳ್ಳುವಿಕೆ ಅಂತ ಇರ್ತದೆ, ಒಂದು ಭಾಷೆಯ ಕೊಡುಕೊಳ್ಳುವಿಕೆ ಅಂತ ಇರ್ತದೆ. ನಾವು ಬೇರೆ ಊರಿಗೆ ಹೋಗೋದು ಬಂದಾಗ ಅಲ್ಲಿನ ಭಾಷೆ ಕಲ್ತಿರ್ತೇವೆ ವ್ಯವಹಾರಕ್ಕಾಗಿ. ಸರ್ ಹೇಳಿದ್ರಾಗ ನಾನು ಗದಗಕ್ಕೆ ಹೋದಾಗ ಇಂಥ ಭಾಷೆ, ಅಲ್ಲಿ ಹೋದಾಗ ಇಂಥ ಭಾಷೆ ಅಂತ ಹೇಳಿ, ಖಂಡಿತ ನಾವು ವ್ಯಾವಹಾರಿಕವಾಗಿ ಆ ಭಾಷೆಯನ್ನೇ ಮಾತಾಡಬೇಕಾದ್ರೆ ನಮಗೆ ಬೇಕಾಗಿ ನಾವು ತುಳುವಲ್ಲೇ ಮಾತಾಡಬೇಕು. ಅದಕ್ಕಾಗಿ ನೀವು ಫೋನ್ನಲ್ಲಿ ತುಳುವಲ್ಲೇ ಇದ್ದದಾದ್ರಿಂದ ನಮ್ಮ ಊರು ಒಟ್ಟಾದ್ರೆ ಹಾಗೆ ನಾವು ವ್ಯವಹಾರಕ್ಕೆ ಬೇಕಾದಾಗ ನಮ್ಮ ಭಾಷೆ ಅಥವಾ ಅಲ್ಲಿನ ವ್ಯವಹಾರಕ್ಕೆ ಬೇಕಾದಾಗ ಅಲ್ಲಿನ ಭಾಷೆ. ಆದರೆ ಎಲ್ಲಾ ಸಮಯದಲ್ಲಿ ಭಾಷೆಯನ್ನು ಬದಲು ಮಾಡುವಂಥದ್ದಲ್ಲ. ಇದೇ ಬೇರೆ ಇದೇ ಬೇರೆ. ಹಾಗೆ ಯಾರೊಬ್ರು ಇಂಗ್ಲಿಷ್ ಮಾಸ್ಟರ್ ಹತ್ರ ಮಕ್ಕಳ ಹತ್ರ ಹೇಳಿದ್ರಂತೆ, ಇಂಗ್ಲಿಷೇ ಮಾತಾಡ್ಬೇಕು ಮಕ್ಕಳ, ಬೇರೆ ಭಾಷೆ ಮಾತಾಡಬಾರ್ದು. ನಮ್ಮ ಮಕ್ಕಳು ಇಂಗ್ಲಿಷ್ ಪೀರಿಯಡ್ ನಲ್ಲಿ ಯು ಶುಡ್ ಟಾಕ್ ಇನ್ ಇಂಗ್ಲಿಷ್, ಇಟ್ ಇಸ್ ಮಸ್ಟ್ ಅಂಡ್ ಶುಡ್ ಅಂಡ್ ಇಟ್ಸ್ ದ ರೂಲ್ಸ್ ಆಫ್ ದಿ ಸ್ಕೂಲ್. ಇನ್ ಕ್ಯಾಂಪಸ್ ಯು ಶುಡ್ ನಾಟ್ ಅಟರ್ ಸಿಂಗಲ್ ವರ್ಡ್ ರಾದರ್ ದೆನ್ ಇಂಗ್ಲಿಷ್ ಅಂತ ಹೇಳಿದ್ರು. ಈ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಇಂಗ್ಲಿಷ್ ಬಿಟ್ಟು ಬೇರೆ ಶಬ್ದವನ್ನು ಅಟರ್ ಮಾಡುವಂತೆ ಇಲ್ಲ ಅಂತ ಹೇಳಿದ್ರಂತೆ. ಮಾಸ್ಟರ್ ಪಾಠ ಮಾಡ್ತಾ ಇದ್ರು, ಮಾಸ್ಟರ್ಗೆ ಮಾತ್ರ ಪೂರ್ತಿ ಇಂಗ್ಲಿಷ್ ಬರುವುದಿಲ್ಲ, ಅವ್ರು ನಮ್ಮ ಕಣಂಗೆ ಕನ್ನಡ ಮೀಡಿಯಂ ಕಲ್ತಾರೆ, ಇಂಗ್ಲಿಷ್ ಪಾಠ ಮಾಡ್ತಾ ಇದ್ರು. ಮಾಡುತ್ತೀನಿ ಯಾರೋ ಬಾಗಿಲು ತೊಟ್ಟು, ಈ ಮಾಸ್ಟರ್ ಓಡಿ ಹೋಗಿ ಮಕ್ಕಳಿದ್ರೆ ಇಂಗ್ಲಿಷ್ ಬಿಡುಕಿಲ್ಲ, ಬಂದರಿದ್ರೆ ಇಂಗ್ಲಿಷ್ ಮಾತಾಡೋಕತ್ತಿಲ್ಲ. ಅವ್ರು ಬಾಗಿಲು ತೆಗೆದು ಹೇಳದಂತೆ, ಓ ಯುವ ಐತು ಆಟ ಹೂವೋ, ಅವ್ರು ಇಂಗ್ಲಿಷ? ಇದು ಯಾವ ಶೈಲಿ? ಇದು ಯಾವ ಇಂಗ್ಲಿಷ್? ಇದಕ್ಕೆ ಇದು ಯಾವುದು ಮದರ್ ಟಂಗ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತಾರೆ. MTI ಮದರ್ ಟಂಗ್ ಇನ್ಫ್ಲುಯೆನ್ಸ್. ನಾವು ಮಾತಾಡೋದನ್ನ ಎಲ್ಲೇ ಹೋದ್ರು ನಮ್ಮ ಈ ಯಾವುದು ಶೈಲಿ, ನಮ್ಮ ಶೈಲಿಯಲ್ಲಿ ಅದನ್ನು ಬಳಸ್ಕೊಳ್ಳುವಂಥದ್ದು. ಆದ್ರಿಂದ ಯಾವ ಭಾಷೆಯನ್ನು ನೀವು ಮಾತಾಡ್ತಾರೆ, ಹಿಂದಿ ಮಾತಾಡಿದ್ರೆ ಹಿಂದಿಯನ್ನು ಹಿಂದಿ ಶೈಲಿ ಹಂಗೆ ಮಾತಾಡಿ, ತುಳುವನ್ನು ತುಳು ಶೈಲಿಯಲ್ಲೇ ಮಾತಾಡಿ,
ಕನ್ನಡವನ್ನ ಕನ್ನಡ ಶೈಲಿಯಲ್ಲೇ ಮಾತಾಡಿ. ಆಯಾ ಭಾಷೆಯ ಉಪಭಾಷೆ ಏನಿರುತ್ತಲ್ಲ ಅದೇ ಶೈಲಿಯಂಗೆ ಮಾತಾಡಕ್ಕೆ ಬಿಟ್ರೆ ಬೇರೆ ಇದರಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ಉಪಭಾಷೆ ಅಳೆದು ಹೋಯ್ತಂತ ಹೇಳಿದ್ರೆ ಒಂದು ಊರಿನ ಸಂಸ್ಕೃತಿ ಅಳೆದು ಹೋದಂಗೆ. ಇದು ನೆನಪಿರ್ಲಿ ನಿಮಗೆ. ಅದಕ್ಕಾಗಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಆಗಳಿಕೆ ಒಬ್ಬ ಗಿಲಿಯನರ್ ಅಂತಿದ್ದ. ಅವನನ್ನ ಉಪಭಾಷೆಗಳ ಅಧ್ಯಯನದ ಪಿತಾಮಹ ಅಂತ ಕರೀತಿದ್ರು. ಯಾಕಂದ್ರೆ ಉಪಭಾಷೆಯನ್ನು ಅಧ್ಯಯನ ಮೊದಲು ಶುರು ಮಾಡಿದವ, ಅದಕ್ಕಿಂತ ಮೊದಲು ಇರಬಹುದು, ಆದ್ರೆ ವೈಜ್ಞಾನಿಕವಾಗಿ ಅದನ್ನ ಕಾರಣಾಂತರಗಳಿಂದ ಶುರು ಮಾಡಿದವ ಗಿಲಿಯನರ್ ಅಂತ ಹೇಳಿ. ಅವನ ಬಗ್ಗೆ ಬೇಕಾದ್ರೆ ಸ್ಟಡಿ ಮಾಡ್ಕೊಳ್ಳಿ. ಉಪಭಾಷೆ ಅನ್ನೋದು ನಾವು ಹೇಳುತ್ತೀವತ್ತು ಕುಂದಾಪುರ ಕನ್ನಡ ಹಾಗೆ ನಮ್ಮಲ್ಲ, ನಮ್ಗಿಂತ ಹಿಂದಿನ ಕಾಲದಿಂದಲೂ ಕೂಡ ಇದನ್ನ ಬಳಸ್ಕೊಂತ ಬಂದಿದ್ರಿ ಇವರೇ. ಅದರಿಂದ ನಿಮ್ಮಲ್ಲಿಯೂ ಕೂಡ ಅಂತ ಉಪಭಾಷೆಗಳಿದ್ರೆ ಮಕ್ಕಳು ಕೂಡ ಮನೆಯಲ್ಲಿ ಮಾತಾಡುವಂತಾಗ್ಲಿ, ಮನೆಯಿಂದ ಶಾಲೆ ಬಿಟ್ಟು ಬಂದು ಕೂಡಲೇ ಒಂಚೂರು ಉಪಭಾಷೆಗಳ ಬಗ್ಗೆ ಅಥವಾ ನಿಮ್ಮದೇ ಭಾಷೆ ಮಾತೃಭಾಷೆ ಐತಲ್ಲ ಅದನ್ನ ಮಾತಾಡಿ. ನೀವು ಯಾವುದೇ ಆಫೀಸರ್ ಆಗಿರಿ, ನೀವು ಯಾವುದೇ ಇಂಗ್ಲಿಷ್ ಡೈಲೆಕ್ಟ್ ಮಾತಾಡೋರಾಗಿರಿ, ಆದರೆ ಮಗು ಮನೆಗೆ ಬಂದ ತಕ್ಷಣ ನಿಮ್ಮದೇ ಮಾತೃಭಾಷೆಯಲ್ಲಿ ಮಾತಾಡಿ. ಇದು ನೆನಪಿರಲಿ. ಮಾತೃಭಾಷೆ ಅಂತ ಯಾಕೆ ಹೇಳ್ತಾರೆ? ಅದು ಹೃದಯದ ಭಾಷೆ. ಯಾಕೆ ಹೃದಯದ ಭಾಷೆ ಕೇಂದ್ರ? ಮಗು ಹೊಟ್ಟೆಯೊಳಗಿದ್ದಾಗ ತಾಯಿ ಹೃದಯ ಬಡಿತ ಮಾತ್ರ ಕೇಂದ್ರಿರುತ್ತೆ, ಬಿಟ್ಟರೆ ಮಗು ಬೇರೆ ಯಾರ ಹೃದಯ ಬಡಿತ ಕೇಂದ್ರಿರೋದಿಲ್ಲ. ಅದಕ್ಕಾಗಿ ಅದನ್ನ ಮಾತೃಭಾಷೆ ಅಥವಾ ಹೃದಯದ ಭಾಷೆ ಅಂತ ಕರ್ತಾರೆ. ಮಗು ಬಸ್ ಇಳಿತ ತಕ್ಷಣ ಏನು ಕೇಳೋದು, ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಆಯ್ತಾ? ಏನವ MBBS LKG? ನಮ್ಮಲ್ಲಿ ನಾವು ಯಾರೋ ಒಬ್ರು ನಮ್ಮ ರಿಲೇಷನ್ ತೀರಿ ಹೋದ್ರೆ ಅವ್ರಿಗೆ ಫೋನ್ ಮಾಡಿದ್ರು, ನಾಡ್ದು ಇಂಥ ದಿವಸ ಸಮಾರಾಧನೆ ಇದೆ ಬರಬೇಕು. ಅಯ್ಯೋ ಬರ್ಲಿಕ್ಕೆ ಆಗುದಿಲ್ಲ ಅವರೇ, ನಮ್ಮ ಮಗನಿಗೆ ಎಕ್ಸಾಮ್ ಇತ್ತು ಅಂತ ಹೇಳಿದ್ರು. ಎಕ್ಸಾಮ್ ಇತ್ತು ಅಂದ್ರೆ ಬಹುಶಃ MBBS ಅಂತ ನರ್ಸರಿಯಾಗಿ ಇದು ಮಾಡಿದ್ರು. ಬಹುಶಃ ಅವನನ್ನ ಎಲ್ಲರೂ SSLC PUC ಆಗೋ ಒಂದು ಚಾಪಿ ದಿಂಬು ಕೊಟ್ಟು ಶಾಲೆಗೆ ಮಲಿಸ್ತ್ರೇನೋ, ಮನೆಗೆ ಬಪ್ಪು ಬಿಡೋದಿಲ್ಲ. ಮಕ್ಕಳನ್ನ ಹಂಗೆ ಮಾಡಬೇಡಿ. ಬಂದ್ರು ಕೂಡ ಮಾತೃಭಾಷೆಯಲ್ಲೇ ಮಾತಾಡಿಸಿ. ಬಂದ್ಯಾ ಇವತ್ತು ಟಿಫಿನಿ ದೋಸೆ ಹಾಕಿದೆಲ್ಲ ತಿಂದ್ಯಾ? ಒಂದು ದೋಸೆ ಸಾಕಾಯ್ತಾ ನಿನಗೆ? ಅಥವಾ ಇನ್ನೂ ಸ್ವಲ್ಪ ಬೇಕಿದ್ದಿತ್ತ? ಚಟ್ನಿ ಲಾಯ್ಕಿದ್ದಿತ್ತಲ್ಲ, ಚಟ್ನಿ ಹಳಸ್ಲಿಲ್ಲಲ್ಲ? ಅದನ್ನ ಮಾತಾಡಿ 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 ಮತ್ತೆ ಮಗುನ ಹೃದಯಕ್ಕೆ ಕರೆದ ಮೇಲೆ ಮನೆ ಬಂದ ಮೇಲೆ ಇವತ್ತು ಶುಭ ಟೀಚರ್ ಪಾಠ ಮಾಡ್ರ, ಸಂತೋಷ್ ಮಾಸ್ಟರ್ ಇವತ್ತು ಬತ್ತಿಲ್ಲ ಅಂತ ಹೇಳಿದ್ರು, ಬಂದ್ರ ಕನ್ನಡ ಪಾಠ ಮಾಡ್ರ. ಈ ರೀತಿ ಮಕ್ಕಳನ್ನ ಒಳ ತಗೊಂಡು ಬತ್ತ ನಿನ್ನ ಜಲಮಕ್ಕೆ ಎಷ್ಟು ಹೇಳ್ರು ಅಷ್ಟೇ ಬಿಡ. ನಿನ್ನ ಸಾಕೋದು ಬದಲು ಒಂದು ನಾಯಿನ ಸಾಕ್ಲಕ್ಕಿತ್ತ ಇದೆ ಅಲ್ಲ. ಆ ನಾಯಿನ ಸಾಕ್ಲಕ್ಕಿತ್ತ ನೀವು ಯಾವ್ದಾದ್ರು ಮಗಿನ ಹತ್ರ ಹೇಳಿ, ಮರುದಿವಸ ನೀ ಯಾರ ಮಗ ಕೇಳ್ರೆ ನಾ ನಾಯಿ ಮರಿ ಅಂತ ತಮ್ಮ. ತಪ್ಪು ನಮ್ಮದೇ. ತಪ್ಪು ನಮ್ಮದೇ. ಅದು ಮಕ್ಕಳಿದ್ರೆ ಕೆಟ್ಟ ಮಾತಾಡೋಕಾಗ, ನಾವು ಮಕ್ಕಳಿದ್ರೆ ಒಳ್ಳೆ ಮಾತಾಡ. ಅದರಿಂದ ಮಕ್ಕಳಿದ್ರೆ ಸುಳ್ಳು ಹೇಳುವಂಥದ್ದು ಇದೆಲ್ಲ ಮಾಡಬಾರ್ದು. ಶಾಲೆಯಿಂದ ಮಕ್ಕಳು ಬಂದಮೇಲೆ ಈಗಂತೂ ನಮಗೇನು ಕೇಳಿದ್ರೆ ಮಕ್ಕಳನ್ನ ಬೆಳಿಗ್ಗೆ ಬಸ್ಸಿಗೆ ತುಂಬುವುದೇ ಒಂದು ದೊಡ್ಡ ಟಾರ್ಗೆಟ್. ಬೆಳಿಗ್ಗೆ ರಾತ್ರಿ ಮಲಗುವಾಗ ನಮ್ಮ ತಲೆಯಲ್ಲಿ ಇರುವುದು ಒಂದೇ, ಎಷ್ಟೊತ್ತಿಗೆ ಇವನನ್ನು ಬಸ್ಸಿಗೆ ಹಾಕೋದು. ಅಷ್ಟೇ ಆಲೋಚನೆ ಬಿಟ್ಟರೆ ನನ್ನ ಕೆಲಸಕ್ಕೆ ಹೋಗಬೇಕು, ನಾನು ಬಟ್ಟೆ ಒಗಿಬೇಕು, ಇಸ್ತ್ರಿ ಮಾಡಬೇಕು, ಅಲ್ಲಿ ಮಾಯಿಗೆ ಹುಷಾರಿಲ್ಲ ಅವರಿಗೆ ಮಾತ್ರೆ ಕೊಡಬೇಕು, ಮಾವನಿಗೆ ಹುಷಾರಿಲ್ಲ ಅವರಿಗೆ ಮಾತ್ರೆ, ಇದೇನಿಲ್ಲ. ರಾತ್ರಿ ಗಂಟೆ 8 ಆಯಿತು ಮಲಗುವಾಗ ಈ ಮಗಿನ ನಾಳೆ ಬಸ್ಸಿಗೆ ಹ್ಯಾಂಗೆ ತುಂಬುವುದು ಅನ್ನೋದು ಒಂದೇ ನಮ್ಮ ಗಲಾಟೆ. ಆ ಮಗಿನ ತಗೊಂಡು ಹೋಗುವುದು ನಾವು ಒಂಥರ ಈ ದೇವಿ ಮಾತು ಮೇಲೆ ಮಹಿಷಾಸುರ ದೊಂದಿ ಮೇಲೆ ಬಂದಾಗ ಬಾ 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 ಅಲ್ಲಿ ಅವಳು ಮಗನೇ ಬಾ ಅಂದ, ಇಲ್ಲಿ ಮಗುವೇ ಬಾ ಅಂದ. ತಕೊಂಡೋಯ್ ಅಂತ ಮಗಿನ ತುಂಬುವಾಗ ಆ ಮಗಿಗೆ ಎಣಿಸ್ತಿರ್ತದೆ ಎಂತ ಜನ್ಮ ಅಪ್ಪ ನಂದು. ಆ ನಾವು ಮಗಿನ ತುಂಬುದು ಹೆಂಗೆ? ಫಸ್ಟ್ ಮಗಿನ ತುಂಬುದು ಹಸಿ ಕಸ, ಕಡಿಗೆ ಬ್ಯಾಗ್ ಹಾಕೋದು ಒಣ ಕಸ, ಮಗು ಹಿಂದೆ ನೋಡುತ್ತೆ ಅಪ್ಪ ರಕ್ಕಸ, ಅಲ್ಲಿ ಮುಗಿದು. ಅದಕ್ಕೆ ಮಕ್ಕಳನ್ನ ನೀವು ಆದಷ್ಟು ಮಾತೃಭಾಷೆಯಲ್ಲಿ ಮಾತಾಡಿಸಿ. ಮನೆ ಬಂದ ಮೇಲೆ ನೀವು ಎಂತ ಇಂಗ್ಲಿಷ್ ಆಫೀಸರೇ ಆಗಿರಿ, ಯಾವುದೇ ಜಾಬಲ್ಲಿ ಮಾತೃಭಾಷೆಯಲ್ಲಿ ಬಂದು ಕೂಡಲೇ ಮಾತಾಡಿಸಿ ಚಂದ ಮಾಡಿ ಇದು ಮಾಡಿ. ಆವಾಗ ಮಾತ್ರ ನಮ್ಮ ಭಾಷೆ, ನಮ್ಮ ಉಪಭಾಷೆ ಅಥವಾ ನಮ್ಮ ಸಾರ್ವತ್ರಿಕ ಕನ್ನಡಗಳು ಉಳಿದು ಬಿಡುತ್ತವೆ. ಅದಕ್ಕಾಗಿ ಯಾವುದೇ ಹೊತ್ತಲ್ಲಿ ಮತ್ತೆ ಈಗ ಸರ್ ಟೈಮ್ ಆಯ್ತಾ ನಂದು? ಇನ್ನೊಂದು 10 ನಿಮಿಷ ಸರಿ. ಯಾಕಂದ್ರೆ ಇನ್ನೂ ಮಾತಾಡೋರಿದ್ದಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಇಲ್ಲ ಸರ್, ನೀವು ಒಂದ್ಸರಿ ಕುಂದಾಪುರ ಇದರಲ್ಲೂ ಒಟ್ಟಾದಲ್ಲ? ಹೌದು ಅಲ್ಲ, ಆ ಕಲಾಕ್ಷೇತ್ರದ ಕಾರ್ಯಕ್ರಮ ಇರಬೇಕು. ಈಗ ನೆನಪಾಯ್ತು, ಹಳಿ ನೆನಪು ನನಗೆ ಈಗ. ಯಾಕಂದ್ರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಹೌದು. ಯಾಕಂದ್ರೆ ಅವರು ಮತ್ತೆ ಮಾತಾಡ್ಬೋದು ಗೊತ್ತಿಲ್ಲ. ಜನರಿಗೆ ಅತಿ ಹೆಚ್ಚು ನಂಬಿಕೆ ಯಾವ ಜಾಬಿನ ಮೇಲೆ ಕೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ, ಬೇರೆ ಯಾರ ಮೇಲೂ. ಯಾಕೆ ಕೇಳಿದ್ರೆ ಈಗ ಮನೇಲಿ 1 ಪ್ಯಾಕೆಟ್ ಹಾಲು ತಗೊಂಬಂದ್ರೆ ತರೋದಿಲ್ಲ ಅವ. ಹಾಲು ಬೆಳಿಗ್ಗೆ ತಂದಿದ್ದಲ್ಲ, ಖಾಲಿ ಆಯ್ತಾ? ನಮ್ಮ ಮೇಲೆ ಅನುಮಾನ ಪಡೋದು, ಮನೆ ಮೇಲೆ, ಅಪ್ಪನ ಮೇಲೆ ಅನುಮಾನ, ಅಮ್ಮನ ಮೇಲೆ ಅನುಮಾನ. ಬೆಳಿಗ್ಗೆ 1 ಪ್ಯಾಕೆಟ್ ಹಾಲು ತಂದಿದ್ದಲ್ಲ, ಖಾಲಿಯಾ? ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಸ್ಟೇಟ್ಮೆಂಟ್ ಕೊಡ್ಲಿ, ಇಂಥ ಅಭಯಾರಣ್ಯದಲ್ಲಿ 23 ಹುಲಿಗಳಿಗೆ ವಾಸಿ. ಅಬ್ಬಾ ಎಂತ ಗ್ರೇಟ್ ಅಲ್ಲ ಇವ ಕಾಮ್ಕೋಯ್ನಾ? ಅದನ್ನು ನಂಬಿ ಆಯ್ತು. ಯಾರು ಹುಲಿ ಕಾಮ್ಕೋಯ್ತ ನಾವು. ಮತ್ತೆ ನೀವು ಅರಣ್ಯ ಇಲಾಖೆಯವರು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್, ಆ ಬೋರ್ಡ್ ಅಲ್ಲಲ್ಲಿ ಹಾಕ್ತೀರಿ ನೋಡಿ, ಅದನ್ನೊಂದು ಬದಲು ಮಾಡಬೇಕು. ಇಲ್ಲಿ ಹುಲಿ ಚಿರತೆಗಳಿದ್ದಾವೆ, ನಿಧಾನವಾಗಿ ಚಲಿಸಿ. ಮೊರ್ಲ ನಮಗೆ ಗಬ್ಕ ಮ್ಯಾಳಿ ಬಾಯಕಿ ಹರ್ಕೊಂಡು ಆಗ್ತದೆ, ಅದು ಒಂದು ಬದಲು ಮಾಡ್ರೆ ಅಡ್ಡಿ ಇಲ್ಲಿ ಏನು ಸರ್. ಇಲ್ಲಿ ಕರಡಿಗಳಿದ್ದಾವೆ, ಹುಲಿ ಚಿರತೆಗಳಿದ್ದಾವೆ, ನಿಧಾನವಾಗಿ ಚಲಿಸಿ. ಅಂದ್ರೆ ನಾವು ಅವನ್ನ ಹಿಡಿತಂದೇಳಿ ಅವು ನಮ್ಮನ್ನು ಹಿಡಿದು ಕೊಲ್ಲಿ ಅಂದೇಳಿ ನನಗೆ ಗೊತ್ತಿಲ್ಲ.
ಮತ್ತೆ ನಾವು ಇವತ್ತು ಇಂಥ ನಾಗರಹೊಳೆ ಅಭಯಾರಣ್ಯದಲ್ಲಿ ಒಂದು 6 ಹೆಣ್ಣು ಹುಲಿಗಳಿದ್ದಾವೆ, 5 ಗಂಡು ಹುಲಿಗಳಿದ್ದಾವೆ. ಅಂದ್ರೆ ಇನ್ನೊಂದಿದ್ರೆ ಇವ ಮದಿ ಮಾಡ್ಕೊಂತಿದ್ದ. ಬಹಳ ಒಂದು ಭಾವನಾತ್ಮಕವಾಗಿ ಕಮೆಂಟ್. ಅದು ಯಾಕೆ ಅಂದ್ರೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳದವ್ರನ್ನೇ ನಾವು ಯಾಕೆ ನಂಬ್ತೇವೆ ಕೇಳಿದ್ರೆ, ನಾವು ಪ್ರಕೃತಿಯೊಂದಿಗೆ ಜೀವನವನ್ನ ಬೆಸೆದುಕೊಂಡಿರೋರು. ಅದಕ್ಕಾಗಿ ಹೆಚ್ಚಾಗಿ ರೆಸ್ಪೆಕ್ಟ್ ಇಡುವುದು ಅರಣ್ಯ ಇಲಾಖೆಯವರಿಗೆ. ಯಾಕಂದ್ರೆ ಅರಣ್ಯ ಇಲಾಖೆ ಒಂದು ನಮ್ಮನ್ನ ಎಚ್ಚರಿಸಲಿಲ್ಲ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಸರ್ ಬಂದ ಕೂಡಲೇ ಅದನ್ನೇ ಹೇಳಿದರು, ಮಳೆ ಹೆಚ್ಚಾಗಲಿಕ್ಕೂ ಕಾಡು ಕಡಿಯುವುದು ಕಾರಣ, ಮಳೆ ಕಡಿಮೆ ಆಗಲಿಕ್ಕೂ ಅದೇ ಕಾರಣ ಅಂತೇಳಿ ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು. ಈಗ ಕ್ಲೌಡ್ ಬಸ್ಟ್ ಆಗೋದು ಅಂತೇಳಿ ಅದ್ರ ಬಗ್ಗೆ ತುಂಬಾ ಚಂದ ಹೇಳಿದ್ರು ಅವರು. ಅದಕ್ಕಾಗಿ ನಾವು ಫಸ್ಟ್ ಯಾಕೆ ಅದನ್ನು ಆ ಡಿಪಾರ್ಟ್ಮೆಂಟ್ ಅನ್ನು ನಂಬ್ತೇವೆ ಕೇಳಿದ್ರೆ, ನಮ್ಮದು ಪ್ರಕೃತಿಯೊಂದಿಗೆ ಬೆಸೆದುಕೊಂಡ ಜೀವನ. ಪ್ರತಿಯೊಂದು ಹಬ್ಬವೂ ಹಾಗೆ ನಮ್ಮಲ್ಲಿ ಇರುವುದೇ ಹಾಗೆ, ಪ್ರತಿಯೊಂದು ಹಬ್ಬ. ಮತ್ತೆ ನಮ್ಮ ಇವ್ರು ಹೇಳಿದ್ರು, ನಮ್ಮ ಸುರೇಂದ್ರ ಅಡಿಗರು ಹೇಳುವಾಗ ಕೆಲವು ಐಟಮ್ಗಳ ಹೆಸರನ್ನು ಹೇಳಿದ್ರು. ಈಗ ಅಂಥ ಐಟಮ್ ಯಾವುದು ಕೂಡ ಇಲ್ಲ. ತುಳುವಿನಲ್ಲಿ ಅದಕ್ಕೆ ಬೇರೆ ಹೆಸರು ಹೇಳ್ತಾರೆ, ನಾವು ಅದಕ್ಕೆ ಬೇರೆ ಬೇರೆ ಹೆಸರು ಹೇಳ್ತೇವೆ. ಐಟಮ್ ಎಲ್ಲದೂ ಒಂದೇ. ಯಾವುದು ಅದರಲ್ಲಿ ಅನ್ನ ಮಾಡೋದ್ರಲ್ಲಿ ಅನ್ನ ಮಾಡೋದು, ಪದಾರ್ಥ ಮಾಡೋದ್ರಲ್ಲಿ ಪದಾರ್ಥ ಮಾಡೋದು. ಆದರೆ ನಮ್ಮಲ್ಲಿ ನಿಮ್ಮಲ್ಲಿ ಅದಕ್ಕೆ ಹೆಸರು ಬೇರೆ ಇರ್ಬೋದು ಬಿಟ್ಟರೆ ಅದರ ಉದ್ದೇಶಗಳು ಒಂದೇ. ಆದರೆ ಈಗ ಕಾಲ ಬದಲಾದಂತೆ ಅದು ಯಾವುದು ಕೂಡ ನಮ್ಮ ಮನೇಲಿ ಇಲ್ಲ. ಈಗ ಬಹುಶಃ ನಮ್ಮ ಮನೇಲೂ ಇಲ್ಲ, ನಿಮ್ಮ ಮನೇಲೂ ಏನೇನಿಲ್ಲ. ಈಗ ಹೊಸ ಮನೆ ಕಟ್ಟಿದ ಮೇಲೆ ಫಸ್ಟಿಗೆ ಮನೆಗೆ ಹೋದ್ಕೊಳ್ಳೆ ಕಾಣುವುದೇ ಗೋಡೆಗೆ ಒಂದು ಹೊಟ್ಟೆ, ಅದಕ್ಕೊಂದು ಚಾರ್ಜರ್. ಅದ್ರ ತುದಿಗೆ ಯಾರೋ ಒಬ್ಬ ಉರುಳು ಹಾಕೊಂಡು ಕೂತ್ಕೊಂಡಿರ್ತ. ಹೊಸ ಮನೆ ಕಟ್ಟಿದ ಮೇಲೆ ಅದೇ ಬಹಳ ಹಿಂದೆ ಮನೆ ಕಟ್ಟಿದೆ, ಅದರಲ್ಲಿ ಮನೆ ರುಬ್ಬು ಕಲ್ಲೇನು ಕಡು ಕಲ್ಲು ಎಲ್ಲ ತಗೊಂಡು ಇಡ್ತಿದ್ರು. ಈಗ ಮತ್ತೆ ಹೇಳುದು, ಈಗ ಪದಾರ್ಥ ಎಲ್ಲ ಮೊದಲ ಕಣಂಗೆ ರುಚಿ ಆಗ್ತಿಲ್ಲ. ಅವ್ರು ಶಂಕರಣ್ಣ ಅಂಗಡಿ ಟೊಮೆಟೊ ರುಚಿ ಇಲ್ಲ. ಶಂಕರಣ್ಣ ಅಂಗಡಿ ಅವರು ಬೆಳೆದ ಶಂಕರಣ್ಣ ಅಂಗಡಿ ಟೊಮೆಟೊ ರುಚಿ ಅಲ್ಲ. ಮನೆ ಕಟ್ಟುವಾಗ ನಿಮ್ಮ ನಿಂಗೆ ಬಿಸಾಡದ ಕಡುಕಲ್ಲು ಹೊರಗೆ ಮಲ್ಕೊಂಡಿತ್ತು, ಅದ್ರಂಗೆ ಹಾವಿತ್ತು. ನೀವು ಮಿಕ್ಸಿಂಗ್ ಕಡಿತಾ ಇದ್ರಿ. ಮತ್ತದ್ರೊಳಗು ನಾವೆಂತ ಮಾಡೋದು ಕೇಂದ್ರೆ, ಈ ಬೆಳತಿಗೆಯನ್ನು ಬೇಯಿಸೋದು, ಪ್ಯಾಕೆಟ್ ಹೊಡುವುದು, ಇವತ್ತು ಹಾಕೋದು. ಅಮ್ಮ ಮಾಡಿದ ಪುಳಿಯೋಗರೆ ಅಂತೆ. ಎಲ್ಲ ಅಮ್ಮ ಪುಳಿಯೋಗರೆ ಬೆಣ್ತಕ್ಕಿಯನ್ನು ಬೇಯಿಸಿ ಅರ್ಸಿ ನೋಡಿ ಹಾಕಿಕೊಳ್ಳೆ ಪುಳಿಯೋಗರೆ ಆಗ್ತದೆ. ಪುಳಿಯೋಗರೆ ಹ್ಯಾಂಗೆ ಮಾಡೋದಾ? ಅದನ್ನೇ ತಗೊಂಡು ಬುತ್ತಿಗೆ ಹಾಕೋದು ಮಕ್ಕಳಿಗೆ, ಮತ್ತೆ ಓಪನ್ ಮಾಡಿ ತಿನ್ನೋದು. ನಿನ್ನ ಹೊಟ್ಟೆಗೆ ಏನು ಮಾಡ್ರೂ ಆಗೋದಿಲ್ಲ, ನೀನು ತಿನ್ನೋದಿಲ್ಲ ಅಂತ ಜೋರು ಮಾಡೋದು. ನೀವು ಕೈಯಲ್ಲಿ ಕಡ್ದು ಹಾಕಿ ನೋಡಿ, ಮಕ್ಕಳು ತಿಂತವೆ ಅದನ್ನು. ಮಕ್ಕಳು ತಿಂತವು. ನೀವು ರುಬ್ಬಿ ಕಡ್ದು ಮಾಡಿಕೊಡಿ, ರುಬ್ಬಿ ಕಡ್ದು ಮಾಡಿಕೊಡಿ. ಎದ್ದು ನಿಂತು ಹೆಂಗಸರು ಹೇಳೋದು, ನಿಮ್ಮ ನೀವು ಕಡಿದ್ರಿ ಕಂಡ್ರೆ ಅವ್ರು ಅದು ಒಂದು ನಿಮ್ಮ ಎದುರು ಮಾತಾಡೋಕ್ಕೂ ಹೆದರಿಕೆ ಅಲ್ಲ. ಬಾಯಿ ತುದಿ ಹೆಂಗೆ ಉತ್ತರ ಇರುತ್ತಂದ್ರೆ ಹೇಳುವುದಿಲ್ಲ ಅವರು. ಅಲ್ಲಿಂದ ಇಲ್ಲಿಗೆ ಒಬ್ಬ ಮರಲ ಬಂದಿನಲ್ಲ, ನಾನು ಯಾಕೆ ಹೇಳಿ ಅವು ಅದಕ್ಕೆ ಇನ್ನೊಂದು 16 ಹೇಳೋದು ಬೇಡ ಅಂದು ಬಾಯಿ ಮುಚ್ಕಂತ ಬಿಟ್ರೆ ಕೆಳಗೆ ಮೆಟ್ಲಿಲ್ಲಿ ಹೋಗಿ ಹೇಳ್ತಾರೆ, ಆ ಗಣೇಶ ಎಲ್ಲ ನಮ್ಮ ಹತ್ರ ಅಡುಗೆ ಮಾಡ್ತೆ ಅಂತ ಹೇಳ್ತಲ್ಲ. ಇವ್ರು ಬೇರ್ಲಂಗೆ ನಾಯಿ ಮನ್ಕಂಡು ತಗೊಂಡ್ರು ಅದಕ್ಕಾಗಿ ನಾನು ಅಡುಗೆ ಮಾಡ್ತೆ ಮನೇಲಿ. ನಾನು ಅಡುಗೆ ಮಾಡ್ತೆ ಯಾವತ್ತು ಕೇಂದ್ರೆ ಅವಳು ಮಾಡೋದು ರುಚಿ ಆಯ್ತಿದ್ರೆ ಮಾತ್ರ ನಾನೊಂದು ಸಪ್ರೇಟ್ ಒಂದು ಉಪ್ಪಿನ ಅಡುಗೆ ಉಟ್ಕೊಂಡು ಉಂಟೆ. ಅಷ್ಟೊಂದು ದೊಡ್ಡ ಅಡುಗೆ ನಮ್ಗೆ ಮತ್ತೆ ಬರ್ತಲ್ಲ. ಅಲ್ಲ ಅಡುಗೆ ಮಾಡ್ತೆ ನಾನು. ಯಾಕಂದ್ರೆ ಒಂದು ಹಾಸ್ಟೆಲ್ ಶಾಲೆಯಲ್ಲಿ ಇದ್ದಿದ್ದೆ ನಾನು. ಅಲ್ಲಿ ಒಂದು ಸ್ವಾಮಿಗಳ ಶಾಲೆ, ಅಲ್ಲಿ ನಮಗೆಲ್ಲವನ್ನ ಕಲಿಸಿಬಿಟ್ಟಿತ್ತು. ಒಂದು 10 ವರ್ಷ 13 ವರ್ಷ ಒಂದು ದಯಾನಂದ ವಿದ್ಯಾರಣ್ಯ ಭಾರತಿ ಅಂತೇಳಿ ಒಬ್ಬರು, ಚಿದ್ರೂಪಾನಂದ ಸರಸ್ವತಿ ಅಂತೇಳಿ ಒಬ್ಬರು ಸ್ವಾಮಿಗಳು. ಆ ಶಾಲೆಯಲ್ಲಿ ನಾನು ವಾರ್ಡನ್ ಆಗಿ, ಟೀಚರ್ ಆಗಿ ಎಲ್ಲ ಕೆಲಸ ಮಾಡಿದವ. ಆದ್ದರಿಂದ ಅಡುಗೆಯಿಂದ ಹಿಡಿದು ಪ್ರತಿಯೊಂದನ್ನು ಆ ಶಾಲೆಯಲ್ಲಿ ನಮಗೆ ಟ್ರೈನಿಂಗ್ ಮಾಡಿಬಿಟ್ಟೆ. ಅಂದರೆ ಅದು ಹಾಸ್ಟೆಲ್. ಮಕ್ಕಳನ್ನು ಹಾಸ್ಟೆಲಿಗೆ ಹಾಕೋ ಉದ್ದೇಶ ಏನು ಕೇಳಿದರೆ, ಕೆಲವರೆಲ್ಲ ಹೇಳೋದು ಹಾಸ್ಟೆಲಿಗೆ ಹಾಕೋದು ಯಾಕೆ, ಇವ ಬೆಳಿಗ್ಗೆ ಬೇಗ ಏಳುವುದಿಲ್ಲ. ಬೆಳಿಗ್ಗೆ ಬೇಗ ಏಳುವುದಿಲ್ಲ ಅಂದರೆ ಹಾಸ್ಟೆಲಿಗೆ ಹಾಕೋದು. 70,000 ರೂಪಾಯಿ ಅವನಿಗೆ ಲಾಡ್ಜಂಗೆ ಹಾಕಿ ನೀವು. ಒಳ್ಳೆ ರೂಮ್, ಎಸಿ ಗೀಸಿ, ರೂಮ್ ಬಾಯ್ ಬಂದು ಹೇಳಿಸ್ತಾ ಹೇಳ್ರಿ, ಅವನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಬಂದು ಹೇಳಿಸ್ತಾ, ಹೇಳು ಮಗ ಅಂತ ಹೇಳ್ತಾ. ಅದು ಲಾಡ್ಜ ಶಾಲೆ, ಹಾಸ್ಟೆಲ್. ಮತ್ತು ಅವನನ್ನು ಯಾಕೆ ಹಾಸ್ಟೆಲಿಗೆ ಹಾಕೋದು ಅಂತ ಹೇಳಿದರೆ, ಸರ್ ಅವನು ಸರಿ ಊಟ ಮಾಡೋದಿಲ್ಲ, ಅವನು ಅದು ಹೋಟ್ಲಿಗೆ ಸಪ್ಲೈಗೆ ಹಾಕಿ ಹೊಸವಾರ ಊಟ ಮಾಡ್ತಾ. ಅದು ಯಾವುದು ಮಕ್ಕಳಿದ್ರೆ ಅದನ್ನು ಹೇಳೋಕ್ಕಾಗ. ಮತ್ತೆ ಸಣ್ಣದಿರುವಾಗ ಎಂತ ಮಾಡೋದು ಗೊತ್ತಾ, ಮಕ್ಕಳು ತುಂಬ ಗಲಾಟೆ ಪಣಕ್ ಮಾಡ್ರೆ, ನೀನು ಹೀಗೆ ಮಾಡ್ತಾ ಇರ, ನಿನಗೆ ಶಾಲೆ ಕಳಿಸ್ತೆ ಕಾಣು, ಟೀಚರ್ ಇದ್ರೆ ಸಮಾನಿನ ಬಾರಿಸಿ ಸರಿ ಮಾಡ್ತಾರೆ ಅಂತ ಹೇಳೋದು. ಮಗು ಶಾಲೆ ಸೇರಿದ ಮೇಲೆ ಜೀವಮಾನ ಇಡೀ ಟೀಚರಿಗೆ ಹೆದರುದು. ಅವನಿಗೊಂದು 20-25 ವರ್ಷ ಆಯ್ತಲ್ಲ, ಹೀಗೆ ತಿರುಗಿ ನಿನ್ನ ಪ್ಯಾಟಿ ಮೇಲೆ ನಿನಗೊಂದು ಮದಿ ಮಾಡ್ತಿ ಕಾಣ, ಹೆಂಡತಿ ಸಮ ಮಾಡ್ತಾಳೆ, ಅವ ಜೀವಮಾನ ಇಡೀ ಹೆಂಡತಿಗೆ ಹೆದರಿ ಸಾವು. ಅಂತ ಭಯ ವಾತಾವರಣ ಹುಟ್ಟಿಸ್ಬಾರ್ದು. ನಮಗೆಲ್ಲ ಹಾಗಿಂದ ಹುಟ್ಟಿಸಿ ಈಗ ನಾನು ರಾತ್ರಿ ಮನೆ ಹೋಗೋದೇ 9:30 8 ಮೇಲೆ. ಈಗ 10-10:30 ಆಗ್ತದೆ ಸರ್. ಕೆಲವು ಸರಿ 10-10:30, ಕೆಲವು ಸರಿ ಬೆಳಗಿನ ಜಾಮ. ಅಯ್ಯೋ ಕ್ಷಮೆ ಇರಲಿ ಇವ್ರೆ. ಹೌದು, ಅದು ಹೆಚ್ಚಾರೆ ಅಂತ ಅದ್ಕೊಂಡ್ರೆ ಐಸ್ ಕ್ರೀಮ್ ಕಾಣಂಗೆ ಇದಕ್ಕೆ ಬಾಯಿ ಹಾಕದಂಗ ಗೊಟ್ಟಿ ಕಡಿಕೆ ಈ ಹಾಲಂಗೆ ಮಾತಾಡ್ರೆ, ನಾ ಮಾತಾಡದ್ದ ಕೆಳಗೆ ನಾಯಿ ಗೌಳದ್ದ ಅಂತ ನಿಮ್ಗೆ ಗೊತ್ತಾಗ್ತಲ್ಲ, ಗೌ 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 ಅಂತ ಶಬ್ದ. ಅದಕ್ಕೆ ಇದಿರಲಿ. ಅಲ್ಲ, ನಾಯಿ ಅಂದರೆ ನಾಯಿಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ. ಯಾಕಂದ್ರೆ ನಾವು ಕೆಲವು ಮನೆಗೆ ಹೋದಾಗ ಆ ನಾಯಿ ಕೂಗ್ರೆ, ಕೆಲವರು ವಯಸ್ಸಾದವ್ರ ಹತ್ರ ಕೇಮ್ ನಾವು ನಾಯಿ ಕಚ್ಚುತ್ತಾ, ಇಲ್ಲ ಮನುಷ್ಯರಿಗೆ ಎಂತ ಮಾಡೋದಿಲ್ಲ ಬನ್ನಿ ಅಂದ್ರೆ ನಾವು ಮನುಷ್ಯರಲ್ಲ ಅನ್ಲೆಕ್ಕವ್ರು. ನಾವು ಒಂದು ನಾಯಿ, ನಿನಗೆ ಕಚ್ಚಬಹುದು ನಮಗೆ ಕಚ್ಚುವುದಿಲ್ಲ ಅಂತೇಳಿ. ಹೀಗೆ ಭಾಷೆ ಶೈಲಿಯಲ್ಲಿ ಹೇಳ್ತಾ ಹೋದರೆ ಬೇಕಾದಷ್ಟು ಸಿಗ್ಬೋದು. ಅದೆಲ್ಲವನ್ನ
ಮತ್ತೆ ಅವಕಾಶ ಸಿಕ್ಕಿದಾಗ ಮಾತಾಡಬಹುದು ಅಂತ ಹೇಳ್ತಾ, ನಮ್ಮ ನೀಲವರ ಸುರೇಂದ್ರ ಅಡಿಗರು ಹೇಳ್ದಂಗೆ ಇದೊಂದು ಆಗಲು ತುಂಬಾ ಐಟಮ್ ಅನ್ನು ಹೇಳಿದ್ರು. ಈಗ ಅದು ಮನೆಯಲ್ಲಿ ಇಲ್ಲ. ದಯವಿಟ್ಟು ಕೃಷಿಕರ ಮನೆಯಲ್ಲಿ ಯಾರಾದರೂ ಇದ್ರೆ ಹಳೆ ಹಳೆ ವಸ್ತುಗಳನ್ನು ದಯವಿಟ್ಟು ಅದನ್ನು ಪಾಲಿಶ್ ಆದರೂ ಮಾಡಿ ತಂದಿಟ್ಟುಕೊಳ್ಳಿ. ಯಾಕಂದ್ರೆ ಅದು ಬರೇ ಮರದ ವಸ್ತುವಲ್ಲ. ನಮ್ಮ ಅಪ್ಪ ಮತ್ತೆ ಅಜ್ಜನ ಶ್ರಮ. ಒಂದು ಉಪ್ಪಿನ ಸೇರಿದ್ರು ಕೂಡ ಮರದಿದ್ರೆ ಹಾಳು ಮಾಡ್ಕೊಳ್ಬೇಡಿ. ಅದು ನಮ್ಮ ಅಜ್ಜನ ಶ್ರಮ, ನಮ್ಮ ಅಜ್ಜಿಯ ಶ್ರಮ, ನಮ್ಮ ತಂದೆಯ ಶ್ರಮ. ನಮಗೆಲ್ಲ ಮನೆ ಕಟ್ಟುವಾಗ ಹೆಂಗೆ ಕೇಳಿದ್ರೆ, ಒಂದು ನೇಗಿಲಿದ್ರೆ ಒಂದು ನೊಗ ಇದ್ರೆ, ಇನ್ನೆಲ್ಲ ಯಾರು ಬೇಸಾಯ ಮಾಡ್ತಾರೆ, ಆ ನೊಗ ಬಿಸಾಡ. ದಯವಿಟ್ಟು ಅದನ್ನು ಮಾಡಬೇಡಿ. ಆ ನೊಗ ಬಿಸಾಡು, ನೇಲು ಬಿಸಾಡಿ ಅಂತ ಹೇಳಿಯೇ ಇವತ್ತು ಮಳೆ ಬಂದು ನಟ್ಟದ್ದೆಲ್ಲ ಕೊಳೆದು ಹೋಯ್ತು. ಇವತ್ತಿಗೂ ಎರಡನೇ ನಟ್ಟರೆ ಆ ಬೆಳೆ ನಮಗೆ ಸಿಗುವುದಿಲ್ಲ. ಹಿಂದಿನ ಕಾಲದಲ್ಲಿ ಹೆಣ್ಣು ನೋಡಿ ಅವನಿಗೆ ಹೆಣ್ಣು ಕೊಡುವುದಿದ್ರೆ ಆ ಹೆಣ್ಣು ಕೊಡುವ ಸಂಪ್ರದಾಯ ಶುರುವಾಗುವುದೇ ನಾವು ನವೆಂಬರ್ ಅಂತ ಏನು ಕರಿತೀವಿ, ಅಥವಾ ಕನ್ನಿ ತಿಂಗಳಂತೇಳಿ ಹೇಳ್ತಾರೆ. ದೀಪಾವಳಿ, ಕನ್ನಿ, ಕೊಡಿ ತಿಂಗಳಿಗೆ ಹೆಣ್ಣು ನೋಡುವ ಸಂಪ್ರದಾಯ. ಯಾಕೆಂದ್ರೆ ದೀಪಾವಳಿ ಮತ್ತೆ ಕೊಡಿ ತಿಂಗಳಿಗೆ ಈ ಭತ್ತ ಎಲ್ಲ ಜಪ್ಪಿ, ಅಲ್ಲ ಮೈಕ್ ಬಂದ್ ಮಾಡುದಾ ಅವರಾಗಿ ಹೋಗ್ತಾರೆ ಅಂತ ಕೇಳ್ರೆ, ಹಂಗ ಆ ದೀಪಾವಳಿ ತಿಂಗಳು ಅದು ಸಿಸ್ಟಮ್ ಹಂಗಿತ್ತಿವ್ರೆ. ಅದನ್ನ ನಾವು ಮತ್ತೆ ಅಳವಡಿಸ್ಕೊಳಕದ. ಯಾಕಂದ್ರೆ ಆ ದೀಪಾವಳಿ ತಿಂಗಳಂದ್ರೆ ಸಾಧಾರಣ ಅಕ್ಟೋಬರ್ ಹಂಗೆ ಬರ್ಬೋದು. ಆ ತಿಂಗಳಲ್ಲಿ ಯಾಕೆ ಕೊಡಿ ತಿಂಗಳಂದ್ರೆ ಈ ಕಂಬಳ ಆಗೋ ತಿಂಗಳು. ಈ ತಿಂಗಳಲ್ಲಿ ಯಾಕೆ ಹೆಣ್ಣು ನೋಡು ಬರ್ತಿದ್ದ ಕೇಳಿದ್ರೆ, ಮನೆ ಎದುರು ಹುಲ್ಲು ಕುತ್ರಿ ಇರ್ತಿತ್ತು. ದೊಡ್ಡ ಹುಲ್ಲು ಕುತ್ರಿ ಇದ್ರೆ ಅವ ತುಂಬಾ ಬೇಸಾಯ ಮಾಡುವವ. ನಮ್ಮ ಹೆಣ್ಣು ಅವನಿಗೆ ಕೊಟ್ರೆ ಆ ಮನೆಯಲ್ಲಿ ಊಟ ಮಾಡಿ ಅವಳಿಗೆ ಹುಟ್ಟಿದಂಥ ಮಕ್ಕಳು ಎಲ್ಲರೂ ಸಂತೋಷವಾಗಿ ಊಟ ಮಾಡ್ಕೊಂಡು ಉಂಡ್ಕೊಂಡು ತೇಕ್ಕೊಂಡು ಇರ್ತಾರೆ ಅನ್ನೋದು ನಮ್ಮ ಹಿಂದಿನವ್ರ ಲೆಕ್ಕಾಚಾರ. ಅದಕ್ಕಾಗಿ ಹಿಂದಿನವ್ರು ಯಾರು ಹೆಡ್ರಲ್ಲ, ಈಗಿನವ್ರು ಯಾರು ಬುದ್ಧಿವಂತರಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ನಮ್ಮದೆಲ್ಲ ಬೇರೆ ಬೇರೆ ಲೆಕ್ಕಾಚಾರ. ಆದರೆ ಈ ವಯಸ್ಸಾದವರು ಲೆಕ್ಕಾಚಾರವೇ ಬೇರೆ ಇರುತ್ತೆ. ಅದಕ್ಕಾಗಿ ಅವನು ಮನೆ ಎದುರು ದೊಡ್ಡ ಹುಲ್ಲು ಕುತ್ರಿ ಇದ್ರೆ, ಓ ಇವ ಬಹಳ ಶ್ರೀಮಂತ, ನಮ್ಮ ಹೆಣ್ಣನ್ನು ಇವ ಚಂದ ನೋಡ್ಕೊಳ್ತಾನೆ ಅಂತ ಅರ್ಥ. ಇನ್ನೊಂದು ಗಾದೆ ಇತ್ತು, ಹೊಂಡದ ಗೆದ್ದೆಯವರಿಗೆ ಹೆಣ್ಣು ಕೊಡಬಾರದು ಅಂತೇಳಿ. ಯಾಕಂದ್ರೆ ಹೊಂಡದ ಗೆದ್ದೆಯವ್ರು ನಟ್ಟದ್ದು ಯಾವತ್ತೂ ಕೊಳದೆ ಹೋಗೋದು, ಅವ್ರು ಬಬ್ಬರ್ನಾಯೇ ಸಾಯಿಲಿ ಅಂತೇಳಿ. ನಮ್ಮಪ್ಪನಿಗೆ ಹೆಂಗೆ ಹೆಣ್ಣು ಕೊಟ್ರೇನೋ ಗೊತ್ತಿಲ್ಲ. ನಮ್ದು 40 ಕೊಯ್ಲು ಪೂರ ಹೊಂಡದಂಗೆ ಇತ್ತು, ಮೊನ್ನೆ ನಟ್ಟದ ಪೂರ ಕೊಳದೆ ಹೋಯ್ತು. ಆದ್ರೆ ಆ ಸಿಸ್ಟಮ್ ಇತ್ತಲ್ಲ, ಈಗ ಹೆಂಗೇನ್ರೆ ಯೂಟ್ಯೂಬ್ ಅವನ ಹಿಸ್ಟ್ರಿ ನೋಡಿ ಹೆಣ್ಣು ಕೊಡ್ಬೇಕು, ಹುಲ್ಕುತ್ರಿ ನೋಡಿ ಹೆಣ್ಣು ಕೊಡೋದಲ್ಲ. ಅವ ಏನೆಲ್ಲ ಕಂಡಿದ, ಏನೆಲ್ಲ ಸರ್ಚ್ ಮಾಡಿದ ಅಂದ್ಕೊಂಡು ಅವನಿಗೆ ಹೆಣ್ಣು ಕೊಡಕ್ಕೆ ಬಿಟ್ರೆ, ಈಗ ಮತ್ತೆ ಹೆಣ್ಣು ಕೊಟ್ಟರು ವರ್ಕೌಟ್ ಆಗೋದಿಲ್ಲ. ಯಾಕೇನೋ ಗೊತ್ತಿಲ್ಲ ನಮಗೆ, ಇರ್ಲಿ ಬಿಟ್ಬಿಡಿ. ಆದ್ರೆ ಆ ಸಿಸ್ಟಮ್ ಹಾಗಿತ್ತು, ಅವೆಲ್ಲವೂ ಕೂಡ ಈಗ ಇಲ್ಲ. ಮೊದಲು ಒಂದು ಮನೆಗೆ ಹೋಗ್ರೆ, ಮೊದಲು ಒಂದು ಮನೆಯೊಳಗೆ ಹೋದ್ರಿ ಅಂತ ಆದ್ರೆ ಅಳಗಿ, ಮಡಕಿ, ಇರ್ಕಿ, ಚಿಪ್ಪು, ಚಾರಿ, ಚೆಂಬು, ಚೆರ್ಗಿ, ಸೊಲ್ಗಿ, ಒಣಕಿ, ಜಿಡ್ಕಿ, ಕುಡ್ಕಿ, ಕುಕ್ಕಿ, ಕೊಕ್ಕಿ, ಕ್ವಾರ್ಕಿ, ಸಿಕ್ಕ, ಸಿಬ್ಲು, ಸಂಕ, ಸಂಚಿ, ತೊಡಮ, ಸೇರು, ಸಿದ್ದಿ, ಕೊಳಗ, ಕಳ್ಸಿಗಿ, ಪೆಟ್ಟಿಗಿ, ಪತ್ತಾಸ್, ಮಣ್ಣಡ್ಗಿ, ಕಣ್ಣಡ್ಗಿ, ಬೆತ್ತಡ್ಗಿ, ಗೊಬ್ಬರಡ್ಗಿ, ಮಣ್ಮರ್ಗಿ, ಬಾಕ್ಮರ್ಗಿ, ದೊಟ್ಟಿ ಮರ್ಗಿ, ಹಲ್ಕತ್ತಿ, ಬಾಯ್ಕತ್ತಿ, ಗಿಜ್ಕತ್ತಿ, ಬೀಳ್ಚಟ್ಟಿ, ಉಪ್ಪಿನ ಚಟ್ಟಿ, ಹಾರಿ, ಗೋರಿ, ಗೆರ್ಸಿ, ಗೊರ್ಬ, ನೊಳಲಕ್ಕೋ, ತೊಡ್ಕು, ಗಿಡಕ, ನಳ್ಳಿ, ವಾಂದಿ, ಓಡ್ ಎಲ್ಲ ಇದಿತ್ತು. ಈಗ ಅದೇನೂ ಇಲ್ಲ. ಅದೇನು ಇಲ್ಲ ಅಂದ್ರೆ ಇದು ಯಾಕೇನೋ ಗೊತ್ತಿಲ್ಲ. ಆಗಳಿಗೆ ನಮ್ಮ ಟೀಚರ್ ಶಾಲೆಗೆ ಹೋಗುವಾಗ ಹೇಳ್ತಿದ್ರು, ನೋಡಿ ಮಕ್ಕಳೇ, ಭೂಮಿ 23.5 ಡಿಗ್ರಿ ಉತ್ತರದಿಂದ ದಕ್ಷಿಣಕ್ಕೆ ವಾಲಿಕೊಂಡಿದೆ ಅಂದೇಳಿ. ನನಗೆ ಮನೆಗೆ ಬಂದನಿಗೆ ಅನುಮಾನ, ಅಮ್ಮನೆಲ್ಲ ಚಾ ಕೊಟ್ಟರೆಲ್ಲ ಚೊಲ್ಲಿ ಹೊತ್ತಿರು ಅಂದೇಳಿ. ಅಲ್ಲ, ವಾಲ್ಕೊಂಡಿದ್ರೆ ಚೊಲ್ಕಂಡೆ. ಈಗ ಇದ್ರ ಮೇಲೆ ಲಾಟಿಗೆ ನೀರಿಟ್ರೆ ನಿಲ್ಲುತ್ತಾ? ಇದು ಒಂದು 15 ಡಿಗ್ರಿ ವಾಲ್ಕೊಂಡಿರ್ತಕ್ಕಂಥ ಅಳು ಗೊತ್ತಿಲ್ಲ ನಂಗೆ. ಎಲ್ಲರೂ ದೇನ ಹಟ್ಟಿಗೆ ನಿಂತರೆ ಬೀಳುತ್ತೇನೋ ಅಂದೇಳಿ. ಅಪ್ಪಯ್ಯ ನಿಂತ್ಕೊಂಡ್ರೆ ಬೀಳುತ್ತೇನೋ ಅಂದೇಳಿ. ನಾವು ಬೀಳುತ್ತಂದೇಳಿ, ಯಾಕಂದ್ರೆ ಶಾಲೆಗೆ ಕೂತ್ಕೊಂಡಿತ್ತಲ್ಲ. ಅದೊಂದು ಪಾಠದ ಮೇಲೆ ಬಹಳ ನಂಗೆ ಜಿಜ್ಞಾಸೆ. ಯಾವುದು ಜಿಯೋಗ್ರಫಿ ಮೇಲೆ. ಯಾಕೆ ಎಲ್ಲರೂ ವಾಲ್ಕೊಂಡಿದೆ, ಬೀಳುವುದಿಲ್ಲ, ಬೀಳ್ತಾರೆ ಅಂತ ಕಡೆ ನೋಡುವಾಗ ಅದು ಭೂಮಿ ಹೇಗೆ ವಾಲ್ಕೊಂಡಿದ್ರು ತನ್ನ ಸಮತಟ್ಟಾದ ಮೇಲ್ಮೈಯನ್ನು ಕಾಪಾಡಿಕೊಂಡಿತ್ತು. ಆದರೆ ಟೀಚರ್ ಹೇಳೋದ ಮಾತು ಈ ಯುಗಕ್ಕೆ ಸತ್ಯ ಆಯ್ತು. ಯಾವುದು ಭೂಮಿ ಬೆಳಿಗ್ಗೆ 15 ಡಿಗ್ರಿ ವಾಲ್ಕೊಂಡಿರುತ್ತೆ. ಕಡಿ ಸಾಯಂಕಾಲ ಆದಾಗ ಒಂದು 360 ಡಿಗ್ರಿ ವಾಲ್ಕೊಂಡು ಮತ್ತೊಂದು ದಿವಸ ಇಡೀ ಭೂಮಿ ತುಂಬ ಮೂಗಿಗೆ ಹತ್ತಿ ಇಟ್ಕೊಂಬ ಜನವೇ ಸಿಕ್ಕೋದು ಬಿಟ್ರೆ ಮತ್ತೆ ಯಾರು ಸಿಕ್ಕುವುದಿಲ್ಲ. ಇರ್ಲಿ, ಅದು ಯಾಕೆ ಕೇಳ್ರೆ, ಮನೆಯಲ್ಲಿ ಅಂತ ಐಟಮ್ಗಳಿದ್ರೆ ಹಂಗೆ ಆಗುವುದಿಲ್ಲ. ನಮ್ಮನ್ನ ಕೃಷಿಯೋ ಮತ್ತೊಂದು ಯಾವುದು ಬಿಟ್ಟರು, ನಿಮ್ಮ ಅಪ್ಪ ಮಾಡೋದು 2 ಕೊಯ್ಲು ಗೆದ್ದಿ ಇದ್ರೆ ಅದನ್ನು ಬಿಡಬೇಡಿ. ದಯವಿಟ್ಟು ವರ್ಷಕ್ಕೊಂದ್ಸರಿಯಾರು ಒಂದು ಬೇಸಾಯ ಮಾಡಿ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸಿ. ಯಾಕಂದ್ರೆ ಕೃಷಿಯಿಂದ ಮುಂದೆ ದೊಡ್ಡ ಜೀವನ ಯಾವುದೂ ಇಲ್ಲ. ಮತ್ತೆ ಎಲ್ಲೇ ಹೋದ್ರು ವಾಪಸ್ ಇನ್ನೊಂದ್ಸರಿ ಜೀವನ ಕೃಷಿಗೆ ಬರುವುದು. ಅದನ್ನ ಬಿಟ್ಟು ನೀವು ಯಾವ ಉದ್ಯೋಗ ಬಿಟ್ಟರು ನಡಿಬಹುದು, ಜಗತ್ತು ನಡಿಬಹುದು. ಕೃಷಿ ಬಿಟ್ಟರೆ ಜಗತ್ತು ನಡೆಯುವುದಿಲ್ಲ. ಇದನ್ನ ಆದ್ದರಿಂದ ನಿಮ್ಮ ಮಕ್ಕಳಿಗೆ ಏನೇ ಮಾಡಿಸಿ ಸ್ವಲ್ಪ ಕೃಷಿಯ ಬಗ್ಗೆ ಮಾಹಿತಿ ಕೊಡಿ, ಸ್ವಲ್ಪ ನಮ್ಮ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಸ್ವಲ್ಪ ಅವರಿಗೆ ಅವಕಾಶಗಳನ್ನು ಕೊಡಿ. ಯಾಕಂದ್ರೆ ಇದೇ ನಿಮ್ಮ ಕಾರ್ಕಳ ಅನ್ನೋದು ನಮ್ಮ ದೊಡ್ಡ ಅರಣ್ಯ ಬೆಲ್ಟಲ್ಲಿ ಇರೋದು. ಮಕ್ಕಳನ್ನ ಆಚೀಚೆ ತಿರುಗಿಸಿ ಸ್ವಲ್ಪ ಮರಗಳ ಬಗ್ಗೆ ಪರಿಚಯ ಮಾಡಿಸಿ. ಇಲ್ಲಿರುವ ಮರಗಳೇನ ಸಾಮಾನ್ಯದಲ್ಲ. ಹತ್ತಿ, ಅಂಡರ್, ಕರವೀರ, ಕಕ್ಕಿ, ನುಕ್ಕಿ, ತೊರ್ನುಕ್ಕಿ, ಚಾರು, ಚಟ್ಟಿ, ಜಾಂಪಿ, ಜುಳುಕ, ಸುಲ್ಕ, ಹಾಲಿ, ಗೋಳಿ, ಶಳ್ಳಿ, ಔಂಟಿ, ಕೌಂಟಿ, ಕಾವರಿ, ಕಾಸನ, ಎಡಮುರಿ, ದೇವದಾರಿ, ಬಿಲ್ಪತ್ರಿ, ಸುಂಡಿ, ಸುರಹರ್ಗಿ, ಬಿಲ್ಪತ್ರಿ, ಏನ್ ಬೇಕು, ಹಣಿಮರ, ಬೈಂಡಿ ಮರ, ಉದ್ರಿ ಮರ, ಕುದುರಿ ಮರ, ಕುದುರೆ ಮರ, ಏನೇನು ಮರ ಬೇಕು, ಮೈನ್ ಮರ ಏನು ಇಲ್ದಿರ ಆ ಕೇರಿಗೆ ಒಂದು ಮೈನ್ ಮರ ಅವರು ನಟ್ಕಣಿ ಬೇಕಾಗ್ತದೆ.
ಯಾಕಂದ್ರೆ ಇಷ್ಟು ಮರಗಳಿದ್ದವು ನಮ್ಮ ಕಾರ್ಕಳ ಅರಣ್ಯ ಬೆಲ್ಟಲ್ಲಿ. ಇಂಥ ಮರಗಳ ಬಗ್ಗೆ ಪರಿಚಯ ಮಾಡಿಸಿ ಅಲ್ಲಿ ಹೊತ್ತು ಹಾರ್ಕೊಳ್ಳೆ ಪಾನಿಪುರಿ ತಿನ್ನಬೇಡಿ ಎಂದು ನಾನು ಹೇಳುವುದಲ್ಲ, ಅದನ್ನು ಹೋಗಿ ತಿಂಬುದು. ಅದು ಮತ್ತೆ ಈ ಪಾನಿಪುರಿ ಮತ್ತೆ ಶಾಲೆಗೆ ಮಕ್ಕಳಿಗೆ ಆನ್ಸರ್ ಕೇಂದ್ರ ಬರೋದಿಲ್ಲ. ನಮ್ಮ ದೇಶದ ರಾಜಧಾನಿ ಯಾವುದು? ಕೆಲವರು ಗೊತ್ತಿದ್ರು ಹೇಳುವುದಿಲ್ಲ. ಎಲ್ಲರೂ ತಗೊಂಡು ದಿಲ್ಲಿಗೆ ಬಿಟ್ಟರು ನಮ್ಮನ್ನೇ ಅಂತ ಹೆದರಿಕೆ, ಅಥವಾ ದಿಲ್ಲಿ ಟಿಕೆಟ್ ಮಾಡಿ ನಮ್ಮನ್ನು ಟೂರಿಗೆ ಕರ್ಕೊಂಡು ತಂದು. ಕೆಲವರು ಗೊತ್ತಿದ್ದವರು ದೆಹಲಿ. ಟೀಚರರು ಒಂದು 4 ಮೈಲ್ ಕೇಳುತ್ತೆ ಇಲ್ಲಿಂದ ರಂಜಾಳ ನಕರೆಗೆ ಅಂತ. ನಮ್ಮ ಭಾರತದ ರಾಜಧಾನಿ ಯಾವುದು? ದೆಹಲಿ. ಅದು ಈಗಿನ ಮಕ್ಕಳಿಗಂತೂ 4 ಜನ ಸೇರದಲ್ಲಿ ನಿನ್ನ ಹೆಸರು ಅಂತ ಕೇಳ್ರೆ ತಡಿ ನಮ್ಮ ಅಪ್ಪನ ಹತ್ರ ಕೇಳ್ಕೊಂಡು ಬತ್ತೆ ಅಂತ ಹೋಗೋದು, ಹೆಸರು ನೆನಪಿರುವುದಿಲ್ಲ ಅಂತ ಮಕ್ಕಳಿದ್ರು. ಅದೇ ಆ ಮಕ್ಕಳು ಬಾಯೇ ತೆರುವುದಿಲ್ಲ. ಅಂತ ಮಕ್ಕಳು ಬಾಯಿ ತೆರುವುದಾದ್ರೆ ಸಾಯಂಕಾಲ ಪಾನಿಪುರಿ ಅಂಗಡಿ ತಗೊಂಡೋಗಿ ಇಂಥ ದೊಡ್ಡ ನೀರಾನಿ ಬಾಯಿ ತೆಗಿತು ಅಂದ್ರೆ ಅದು ಯಾಕೇನೋ ಗೊತ್ತಿಲ್ಲ. ಆದರೆ ಮಕ್ಕಳಿಗೆ ತಿನ್ನುವುದನ್ನು ಚಂದ ಮಾಡಿ ಒಳ್ಳೆ ಆಹಾರವನ್ನು ತಿನ್ನಿಸಿ. ಯಾಕಂದ್ರೆ ನಮ್ಮ ಒಳಗೂ ಹೊರಗೂ ಒಳಗೂ ದೇವರಿರೋದು, ಹೊರಗೂ ದೇವರಿರೋದು. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ 15ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳ್ತಾರಂತೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾನ್ಸೃತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಈ 4 ವಿಧದ ಅನ್ನ, ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ ಅಂದ್ರೆ ಕಚ್ಚಿ ತಿನ್ನುವುದು, ಜಗದು ತಿನ್ನುವುದು, ನೆಕ್ಕಿ ತಿನ್ನುವುದು, ಕುಡಿಯುವಂಥದ್ದು. ಈ 4 ವಿಧದ ಆಹಾರವನ್ನ ನಿನ್ನ ಹೊಟ್ಟೆ ಒಳಗೆ ವೈಶ್ವಾನರ ಅಗ್ನಿಯಾಗಿ ನಾನೇ ಜೀರ್ಣ ಮಾಡಿಸ್ತೇನೆ. ಆದ್ರಿಂದ ತಿನ್ನುವ ಆಹಾರವನ್ನ ಬಹಳ ಚಂದ ತಿಂದ್ಬಿಡ ಅಂತ ಹೇಳಿ ಹೇಳ್ತಾನಂತೆ. ಅದಕ್ಕಾಗಿ ನಮ್ಮಲ್ಲಿ ಎಲ್ಲಾ ತಗೊಂಡೋಗಿ ಫ್ರಿಜ್ ಎಲ್ಲ ತುಂಬಿ 15 ದಿವಸದ ಸತ್ತು ಮೀನನ್ನು ಅದರೊಳಗೆ ತುಂಬಿ ಮತ್ತೆ ಮೀನ್ ಮಾರ್ಕೆಟ್ ಮೀನು ಫ್ರೆಶ್ ಮನೆಯಂಗೆ ಮೀನಿಗೆ ಹುಳ ಆತೈತೆ. ಅದಕ್ಕಾಗಿ ಮಕ್ಕಳಿಗೆ ದಯವಿಟ್ಟು ಆದಷ್ಟು ಫ್ರೆಶ್ ಆಹಾರವನ್ನು ಕೊಟ್ಟು ನಮ್ಮ ಭಾಷೆ ಏನಿದೆ ಆ ಭಾಷೆಗೆ ಬೆಲೆ ಕೊಡುವಂಥದ್ದನ್ನು ಮಕ್ಕಳಲ್ಲಿ ಮಾಡಿಸಿ ಅಂತ ಹೇಳ್ತಾ, ಈ ಒಂದು ಕಾರ್ಕಳದ ಊರಿನಲ್ಲಿ ಅಂದ್ರೆ ತುಳುನಾಡಿನ ಮುಖ್ಯ ಕೇಂದ್ರ ಬಿಂದು ಆದರೂ ಕೂಡ ಇಂಥ ಒಂದು ಗ್ರಾಮೀಣ ಉಪಭಾಷೆ ಕಾರ್ಯಕ್ರಮಗಳಿಗೆ ಮನ ಮಾಡಿ ಕೊಟ್ಟಿದ್ದೀರಿ, ಜಾಗ ಮಾಡಿ ಕೊಟ್ಟಿದ್ದೀರಿ ಅಂದರೆ ಈ ಕಾರ್ಕಳದ ಮಣ್ಣಿಗೂ ಕಾರ್ಕಳದ ಜನರ ಪದತಲಕ್ಕೆ ನನ್ನ ದೊಡ್ಡದೊಂದು ನಮಸ್ಕಾರ. ನನ್ನ ತಲೆ ತಾಗಿ ನಿಮಗೆ ನಮಸ್ಕಾರ ಮಾಡಿದ್ದೇನೆ ಅಂತ ತಿಳಿಸ್ಕೊಳ್ತೇನೆ. ನಮಸ್ಕಾರ.